ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ನನ್ನ ಕನ್ನಡ ಟ್ರಾವೆಲ್ಗೆ ಎಲ್ಲರಿಗೂ ಸ್ವಾಗತ. ಇವಾಗ ನಾವು ಬೇಲೂರಿಗೆ ಬಂದಿದ್ವಿ. ಬೇಲೂರಿನ ಇತಿಹಾಸ ಏನು, ಇಲ್ಲೇ ಹಿನ್ನೆಲೆ ಏನು, ಇದು ಎಷ್ಟು ವರ್ಷಗಳ ಕಾಲ ಕೆತ್ತನೆ ಆಗಲ್ಪಡ್ತು, ಯಾರ್ಯಾರು ಆಳ್ವಿಕೆ ಮಾಡ್ತಿದ್ರು, ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ತಿಳ್ಕೊಳ್ಳೋಣ. ಬರೀ ಫ್ರೆಂಡ್ಸ್, ಈ ವಿಡಿಯೋನ ಹೀಗೆ ಕಂಟಿನ್ಯೂ ಮಾಡೋಣ. ಈ ನಮ್ಮ ಸಣ್ಣ ಪ್ರಯತ್ನ ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋನ ಹೀಗೆ ಕಂಟಿನ್ಯೂ ಮಾಡೋಣ. ಬನ್ನಿ ಫ್ರೆಂಡ್ಸ್. ವೈಷ್ಣವ ಅದಕ್ಕೆ ಗರುಡ ಇಟ್ಟಿದೆ. ಅದು ಹೊಸ್ದಾಗಿ ಮಾಡಿಸಿರೋದು ಒಡೆಯರ ಟೈಮಲ್ಲಿ. ಹೊಯ್ಸಳರದಲ್ಲ, ಅದು ಇವಾಗ ಮಾಡಿಸಿರೋದು, ಒಡೆಯರ ಕಾಲದಲ್ಲಿ ಮಾಡಿಸಿರೋದು. ಬನ್ನಿ ಸರ್. ಇದು ನೋಡಿ ವಿಷ್ಣು ದೇವಸ್ಥಾನ. ಇದು ಹಳೇಬೀಡಲ್ಲಿ ಶಿವಗುಡಿ. ಅದು ಶಿವನ ಗುಡಿ. ಈ ಗುಡಿ ಶುರುವಾಗಿರೋದು ಕ್ರಿಸ್ತಶಕ 1117. ಹಾಗೆ ಗುಡಿ ಸಂಪೂರ್ಣ ಆಗಿರೋದು 1220. ಅಲ್ಲಿಗೆ ಸುಮಾರು 103 ವರ್ಷಗಳ ಕಾಲ ಗುಡಿ ಕೆತ್ತನೆ ಕೆಲಸ ಆಗಿದೆ. 103 ಗುಡಿ ಕಟ್ಟಿ ಇಲ್ಲಿಗೆ 908 ವರ್ಷ ನಡೀತಿದೆ. 1000 ಹತ್ರ. ಈ ಗುಡಿ ಕಟ್ಟೋಕ್ಕಿಂತ ಮುಂಚೆನೇ ಫಸ್ಟ್ ನೋಡಿ ಆ ಗುಡಿ ಕಟ್ಟಿದ್ದಾರೆ, ಅದು ಮಾಡೆಲ್ ಅಂತ ಹೇಳ್ತಾರೆ. ಬರೀ ಆ ಮಾಡೆಲ್ ಮಾಡಲಿಕ್ಕೆ ಸುಮಾರು 20 ವರ್ಷ ಮಾಡಿದ್ದಾರೆ. ರಿಪ್ಲಿಕಾ ಅದು. ಬರೀ ಆ ಮಾಡೆಲ್ ಮಾಡಲಿಕ್ಕೆ 20 ವರ್ಷ ಆದಮೇಲೆ ಇದು 103 ವರ್ಷ ಆಗಿದೆ. ನೋಡಿ, ಅದ್ರಾಗ ಏನು ಶಿಲ್ಪಕಲೆ ಇಲ್ಲ, ಜಸ್ಟ್ ಪ್ಲೈನ್. ಅದು ಚಿಕ್ಕದಾಗಿದೆ ಗುಡಿ. ಇದು ಸ್ವಲ್ಪ ದೊಡ್ಡದಾಗಿದೆ. ಎರಡು ಸೇಮ್. ಹಾಗೆ ಗುಡಿ ಕಟ್ಟಲಿಕ್ಕೆ 3 ತಲೆಮಾರಾಗಿದೆ. ಶುರು ಮಾಡಿದ್ದು ರಾಜ ವಿಷ್ಣುವರ್ಧನ, ಅವ್ರ ಮಗ ವಿಜಯ ನರಸಿಂಹ, ಅವ್ರ ಮೊಮ್ಮಗ 2ನೇ ವೀರ ಬಲ್ಲಾಳ. ಹಾಗೆ ಇದು ಹೊಯ್ಸಳರ ರಾಜಮನೆತನ. ಈ ಗುಡಿ ಕಟ್ಟೋದಕ್ಕೆ ಏನು ಕಾರಣ ಅಂದರೆ, ಹೊಯ್ಸಳರಿಗೂ ಚೋಳರಿಗೂ ತಲಕಾಡಲ್ಲಿ ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ರಾಜ ವಿಷ್ಣುವರ್ಧನ ಅವರು ಗೆಲ್ತಾರೆ. ಅವರು ತಲಕಾಡು ಅಲ್ಲಿ ಯುದ್ಧ ಆಗುತ್ತೆ. ಆ ಗೆದ್ದಿದ ಸವಿ ನೆನಪಿಗೆ ಈ ಗುಡಿ ಕಟ್ಸೋದು. ಅವರು ಗೆದ್ದದಕ್ಕೋಸ್ಕರ ಒಂದೇ ಟೈಮಲ್ಲಿ 5 ಗುಡಿ ಕಟ್ಟಿಸ್ತಾರೆ. ಒಂದು ತಲಕಾಡಿನ ಕೀರ್ತಿನಾರಾಯಣ, 2 ಮೇಲೆಕೋಟೆ ಚಲುವನಾರಾಯಣ, 3 ಗದುಗಿನ ವೀರನಾರಾಯಣ, 4 ಮಂಡ್ಯ ಹತ್ರ ಬರುತ್ತೆ ಕೆರೆ ತೊಂಡನೂರು ಅಂತ ನಂಬಿ ನಾರಾಯಣ, 5ನೇದೇ ಬೇಲೂರಿನ ವಿಜಯ ನಾರಾಯಣ. 5 ಟೆಂಪಲ್. ಗೆದ್ದಿದ್ದ ನೆನಪಿಗೆ 5 ಗುಡಿ ಕಟ್ಸೋದು. ಇದರ ಮೂಲ ಹೆಸರು ವಿಜಯ ನಾರಾಯಣ, ಕರೆಯೋದೆಲ್ಲ ಚೆನ್ನಕೇಶವ. ವಿಜಯನಾರಾಯಣ ಗೆದ್ದಿದ್ದಕ್ಕೋಸ್ಕರ. ಯಾವುದು ಚೆನ್ನ ಅಂದರೆ ತುಂಬ ಸುಂದರ, ಕೇಶವ ಅಂದರೆ ವಿಷ್ಣುವಿನ ಮೊದಲ ಹೆಸರು ಕೇಶವ, ಅಂದರೆ ಸುಂದರವಾದ ವಿಷ್ಣು ಅಂತ. ಈ ಮೂಲ ವಿಗ್ರಹ 9 ಅಡಿ ಬರುತ್ತೆ. ಕಡೆ ಪೀಠ ಬರುತ್ತಲ್ಲ, ಪೆಡೆಸ್ಟಲ್, ಅದು 3 ಅಡಿ ಬರುತ್ತೆ. ಟೋಟಲ್ ಆಗಿ 12 ಅಡಿ ಬರುತ್ತೆ. ವಿಗ್ರಹ ಚೆನ್ನಕೇಶವ, ಅಲಂಕಾರ ಮಾತ್ರ ಜಗನ್ಮೋಹಿನಿ, ಮೋಹಿನಿ ಅವತಾರ. ಯಾಕಂದರೆ ಮಹಾವಿಷ್ಣು ಭಸ್ಮಾಸುರನ ಸಂಹಾರ ಮಾಡಿದ್ದು ಮೋಹಿನಿ ರೂಪದಲ್ಲಿ ಈ ಸ್ಥಳದಲ್ಲಿ ಅಂತ ಪ್ರತೀತಿ, ಬೇಲೂರಲ್ಲಿ ಅಂತ. ಹಾಗಾಗಿ ನೀವು ಯಾವಾಗ ಈ ಜಾಗದಲ್ಲಿ ಭಸ್ಮಾಸುರ ಸಂಹಾರ ಮಾಡಿದ್ದು ಅಂದರೆ ಸ್ಥಳ ಪುರಾಣದ ಪ್ರಕಾರ. ಹಾಗಾಗಿ ನೀವು ಯಾವಾಗ ಬಂದರೂ ಅಷ್ಟೇ ಇಲ್ಲಿ ವರ್ಷ ಪೂರ್ತಿ ಚೆನ್ನಕೇಶವನಿಗೆ ಮೋಹಿನಿ ಅವತಾರ. ಹೌದು. ಮೂಗ್ಬಟ್ಟಿದೆ, ದರ್ಶನ ಮಾಡೋದು ಮೋಹಿನಿ ಥರನೇ. ಹೌದೌದು. ಮೂಗ್ಬಟ್ಟಿದೆ, ಕಿವಿ ಓಲೆ ಇದೆ, ಸೀರೆ ಹಾಕಿದ್ದಾರೆ, ಕಾಲಲ್ಲಿ ಗೆಜ್ಜೆ ಕೂಡ ಇದೆ. ಈಗೆಲ್ಲ ಫುಲ್ಲು ಬೆಳ್ಳಿ ಆಭರಣ ಹಾಕಿದ್ದಾರೆ. ಜಾತ್ರೆ ಟೈಮಲ್ಲಿ ಫುಲ್ಲು ಬಂಗಾರ ಇದೆ. ಜಾತ್ರೆ ಟೈಮಲ್ಲಿ ಮಾತ್ರ. ಹೌದು. 20 ದಿನ ಆಗುತ್ತೆ, ಅಲ್ಲ 20 ದಿನ ಇರುತ್ತೆ ಜಾತ್ರೆ. ಯಾವ ಟೈಮ್, ಯಾವ ತಿಂಗಳು ಬರುತ್ತೆ? ಯುಗಾದಿ ಕಳೆದ 12 ದಿನಕ್ಕೆ ಇಲ್ಲಿ ದೊಡ್ಡ ಜಾತ್ರೆ ಆಗುತ್ತೆ. ಅಂದರೆ ಶ್ರೀ ರಾಮನವಮಿ ಟೈಮಲ್ಲಿ ಆಗುತ್ತೆ. ಇದೊಂದು ವಿಶೇಷವಾದ ಕಂಬ. ಇದು ನರಸಿಂಹನ ಸ್ತಂಭ. ಇದು ಪ್ರತಿದಿನ ಈ ಕಂಬಕ್ಕೆ ಬೆಳಗ್ಗೆ ಮತ್ತು ಸಂಜೆ ಕಂಬಕ್ಕೆ ಪೂಜೆ ಆಗುತ್ತೆ. ಈ ಕಂಬಕ್ಕೆ ಪೂಜೆ ಆದರೆ ಇಡೀ ದೇವಾಲಯಕ್ಕೆ ಪೂಜೆ ಆದಾಗ ಎಲ್ಲ ದೇವ. ಹೇಗೆಂದರೆ ಗುಡಿ ಹೊರಭಾಗದಲ್ಲಿ ಈಗ ನಾವೇನು ನೋಡಿದ್ವಲ್ಲ ಮುಖ್ಯಾಂಶಗಳು, ಅದೆಲ್ಲ ಈ ಕಂಬದಲ್ಲೇ ಇದೆ. ಇಟ್ಸ್ ಲೈಕ್ ಟೋಟಲ್ ಇಂಡೆಕ್ಸ್ ಆಫ್ ದ ಟೆಂಪಲ್. ಅಂದರೆ ಸಾರಾಂಶ, ಇಡೀ ಗುಡಿ ಸುತ್ತೋದು ಒಂದೇ, ಈ ಕಂಬ ಸುತ್ತ ಹಾಕೋದು ಒಂದೇ. ಎಲ್ಲ ಸಿಗುತ್ತೆ, ಎಲ್ಲ ಇಲ್ಲೇ ಇದೆ. ಹೈಲೈಟ್ಸ್ಗಳು
ಈ ಕಂಬನ 330 ವರ್ಷಗಳ ಹಿಂದೆ ಒಬ್ಬ ಮನುಷ್ಯ ನಿಂತ ಜಾಗದಲ್ಲಿ ಈ ಕಂಬನ ತಿರುಗಿಸ್ಬೋದಾಗಿತ್ತು. ಆದರೆ ಈ ಕಂಬನ ಈಗ ತಿರ್ಸೋಕ್ಕಾಗೋದಿಲ್ಲ. ಯಾಕಂದರೆ ಗುಡಿ ಮೇಲ್ಭಾಗದಲ್ಲಿ ಒಂದು ದೊಡ್ಡ ಶಿಖರ ಆಯ್ತಂತೆ. ಅದು ಕಾಲ ಕ್ರಮೇಣ ವಾತಾವರಣಕ್ಕೆ ಶಿಖರ ಈ ಕಂಬದ ಮೇಲೆ ಬಿದ್ದಿದೆ. ಈ ಕಂಬ ಈಗ ಜಾಮ್ ಆಗಿದೆ. ನೋಡಿ ಆ ಬೀಮ್ ನೋಡಿ, 2 ಬೀಮ್ಗಳಿದೆಯಲ್ಲ ಮೇಲ್ಗಡೆ, ಈ 2 ಬೀಮ್ಗಳು ಈ ಕಂಬದ ಮೇಲೆ ಬಿದ್ದಿರೋದು. ನೋಡಿ ಸ್ವಲ್ಪ ಬೆಂಡ್ ಆಗಿದೆ ನೋಡಿ ಅದು. ಈಗ ಅದು ಜಾಮ್ ಆಗಿದೆ. ಇಲ್ಲಿ ನೋಡಿ ಇದು ಗ್ಯಾಪ್, ಅದು ಬೇರಿಂಗ್ ಥರ ಮಾಡಿದರೆ ಸ್ಟೋನ್ ಬಾಲ್ ಬೇರಿಂಗ್ ಗ್ಯಾಪ್. ಅದು ರೌಂಡ್ ಶೇಪ್ ಸುತ್ತಲಿಕ್ಕೆ ನಾವು ಕಾರು ಟಯರ್ಗೆ ಯಾವತ್ತು ಗ್ರೀಸನ್ನು ಹಾಕ್ತೀವಲ್ಲ, ಮುಂಚೆ ಕಂಬನ ತಿರ್ಸ್ಲಿಕ್ಕೆ ಬಾಳೆಹಣ್ಣು ಮತ್ತು ಎಣ್ಣೆಯನ್ನು 2 ಮಿಕ್ಸ್ ಮಾಡಿ ಹಾಕಾರಂತೆ, ಗ್ರೀಸ್ ಥರ. ಇಲ್ಲಿಂದ ನೋಡಿ ಅಲ್ಲಿ ತನಕ ಇಷ್ಟು ಈ ಕಂಬವನ್ನು ಒಬ್ಬ ಮನುಷ್ಯ ನಿಂತ ಜಾಗದಲ್ಲಿ ತಿರುಗಿಸ್ಬೋದಾಗಿತ್ತು. ರೌಂಡ್ ಟೈಪ್. ಹೌದು ನೋಡಿ, ಬಂದಂಥ ಜನಗಳಾಗಲಿ ಪ್ರವಾಸಿಗರಾಗಲಿ ತಿರ್ಸ್ಲಿಕ್ಕೆಲ್ಲ ಟ್ರೈ ಮಾಡಿ ಇದೆಲ್ಲ ಕಟ್ಟಾಗಿದೆ. ಶಿಲ್ಪಿ ನೋಡಿ ಕಂಬದಲ್ಲಿ ಎಲ್ಲ ಕಡೆ ಕೆತ್ತನೆ ಆಗಿದೆ. ಒಂದೇ ಒಂದು ಜಾಗವನ್ನು ಖಾಲಿ ಬಿಟ್ಟಿದ್ದಾರೆ. ನನಗಿಂತ ಒಳ್ಳೆ ಆರ್ಟಿಸ್ಟು ಬೇರೆ ಯಾರು ಇದ್ದರೆ ಮಾಡ್ಬೋದು ಅಲ್ಲಿ ಅಂತ. ಮುಂಚೆ ಇದೇ ಥರ ಕಲ್ಲನ್ನ ಇದೇ ಥರದಿದ್ದನ್ನು ನೋಡಿ ಎಲ್ಲ ಈ ಥರ ಮಾಡಿರೋದು. ಇನ್ನೊಂದೆಲ್ಲ ಹೇಳೋದು, ದೇವರು ಬರಿಯ ಆಕಾರದಾಗಿಲ್ಲ, ನಿರಾಕಾರದಲ್ಲೂ ಕೂಡ ಇದ್ದಾನೆ. ದೇವರಿಗೆ ರೂಪ ಕೊಟ್ಟಿದ್ವಿ, ದೇವರು ಸರ್ವತ್ತರ್ಯಾಮಿ, ಎಲ್ಲ ಕಡೆ ಇದ್ದಾನೆ, ಖಾಲಿ ಜಾಗದಲ್ಲೂ ಕೂಡ ದೇವರು ಇರ್ತಾನೆ ಅಂತ. ಪ್ರತಿಯೊಂದು ವಿಗ್ರಹ ಹಿಂದೆ ಗ್ಯಾಪ್ ಇದೆ ನೋಡಿ. ಆ ವಿಗ್ರಹ ಹಿಂದೆ ಕೂಡ ಕೆತ್ತನೆ ಕಾರ್ವಿಂಗ್ಸ್ ಇದೆ, ಕೆತ್ತನೆಗಳು. ಅಷ್ಟು ಸೂಕ್ಷ್ಮ ಕೆತ್ತನೆಗಳನ್ನು ಬೇಲೂರು, ಹಳೇಬೀಡು ಟೋಟಲ್ ಆಗಿ ಹೊಯ್ಸಳ ಗುಡಿಲಿ ನೋಡ್ಬೋದು. ಇದೆಲ್ಲ ಪಂಚಶಿಲಾ. ಈ ಒಂದು ಕಂಬಗಳು 5 ಕಲ್ಲಿದೆ, ಇಲ್ಲಿಗೆ 1 ಕಲ್ಲಿದೆ, ಇಲ್ಲಿಗೆ 2, 3, 4 ಮೇಲೆ 5 ಪಂಚಶಿಲಾ ಸ್ತಂಭ. ಎಲ್ಲ ಈ ಒಂದೊಂದು ಕಂಬಗಳ ಅಂದಾಜಲ್ಲಿ 4 ರಿಂದ 5 ಸಾವಿರ kg ಬರುತ್ತೆ ತೂಕ. ಏನು ಬನ್ನಿ ನೋಡಿ, ನೀವು ಯಾವ ಮೂಲೆ ನೋಡಿದ್ರು ಅಷ್ಟೇ ಎಲ್ಲ ಮೂಲೆಗಳು ಮೇಲ್ಗಡೆ ತನಕ ಎಲ್ಲ ಒಂದೇ ಲೈನ್ ಇದೆ, ಪರ್ಫೆಕ್ಟ್ ಸಿಮೆಟ್ರಿ. ಎಲ್ಲ ಕಾರ್ನರ್ಸ್ ನೋಡಿ ಒಂದೇ ಲೈನ್ ನೋಡಿ. ಆ ಟೈಮಲ್ಲಿ ಮಿಷಿನರಿ ಏನಿಲ್ಲ, ಬರೀ ಕೈಯಲ್ಲಿ ಮಾಡಿದ್ರು. ಟಾಪರ್ಗಳು ಯಾವ ಮೂಲೆ ತೊಗೊಂಡ್ರು ಅಷ್ಟೇ, ಎಲ್ಲ ಮೂಲೆಗಳು ಪರ್ಫೆಕ್ಟ್ ಸಿಮೆಟ್ರಿ, ಇದೇ ಮೂಲೆಗೆ ಬರುತ್ತೆ. ಹೌದು. ಗುಡಿ ಒಳಗಡೆ ಈ ಥರ ಕಂಬಗಳು 48 ಕಂಬ ಇದೆ. ಒಂದು ಕಂಬ ಇದ್ದ ಹಾಗೆ ಒಂದು ಕಂಬ ಇಲ್ಲ, ಎಲ್ಲನೂ ಡಿಫ್ರೆಂಟ್ ಆಗಿದೆ. ಈ ಕಂಬ ನೋಡಲಿಕ್ಕೆ ನೋಡಿ ಗಂಟೆ ಬರುತ್ತಲ್ಲ, ಗಂಟೆ ಶೇಪ್ ಇದೆ ನೋಡಿ. ಈ ಕಂಬ ನೋಡಲಿಕ್ಕೆ ನೋಡಿ ಕಮಲ ಥರ ಇದೆ. ಇದು ನೋಡಿ ಛತ್ರಿ ಥರ ಬರುತ್ತೆ, ಅಂಬ್ರಲ್ಲ. ಅದು ನೋಡಿ ಸ್ಟಾರ್ ಶೇಪ್ ಇದೆ, ಲಾಸ್ಟು ಡೈಮಂಡ್ ಶೇಪಲ್ಲಿದೆ. ಆ ಕಂಬದಲ್ಲಿ 8 ಮೂಲೆ ಬರುತ್ತೆ. ಇದು ಡಬಲ್ ಆಗುತ್ತೆ, 16 ಮೂಲೆ ಆಗುತ್ತೆ. ಇದು ಡಬಲ್ ಆಗುತ್ತೆ, 32 ಮೂಲೆ ಆಗುತ್ತೆ. ಇದು ಮ್ಯಾಕ್ಸಿಮಮ್ ಅದು 64 ಮೂಲೆ ಬರುತ್ತೆ, 64 ಕಾರ್ನರ್. ಎಲ್ಲ ಕಂಬನೂ ಎಲ್ಲ ಡಿಫ್ರೆಂಟ್ ಆಗಿದೆ ನೋಡಿ. ಇವೆಲ್ಲ ಬಂಗಾರದ ಬಳೆಗಳು, ಬ್ಯಾಂಗಲ್ ಮಾಡೆಲ್ಸ್ ನೋಡಿ. ಆಲ್ಮೋಸ್ಟ್ ಎಲ್ಲ ಕಂಬದಲ್ಲೂ ಡಿಸೈನ್ಸ್ ಇದೆ, ಈಗಿನ ಬಳೆಗಳು. ಹೌದು. ಇವೆಲ್ಲ ನೋಡಿ ಬ್ಯಾಂಗಲ್ಸು. ಇಲ್ಲಿ ನೋಡಿ ಇದು ನೆಕ್ಲೆಸ್ಸು. ಆ ನೆಕ್ಲೆಸ್ಸಿಂದ ಗ್ಯಾಪ್ ಕೂಡ ಇದೆ ನೋಡಿ, ಲೈಟೆಲ್ಲ ಹೋಗುತ್ತೆ. ಇಲ್ಲಿ ಶಾರ್ಟ್ ಇದೆ, ಅದು ನೋಡಿ ಲಾಂಗ್ ಚೈನ್, ಅದು ದೊಡ್ಡ ಹಾರ, ಅದು ಅಲ್ಲೂ ಕೂಡ ಗ್ಯಾಪ್ ಇದೆ. ಇದೆಲ್ಲ ಬೈತಲೆ ಗೆಜ್ಜೆ, ಪೆಂಡೆಂಟ್. ಇದೆಲ್ಲ ಸ್ಯಾರಿ ಬಾರ್ಡರ್ ಬರುತ್ತಲ್ಲ, ಸ್ಯಾರಿ ಬಾರ್ಡರ್ಸ್. ಅದಕ್ಕೆ ಗುಡಿಗೆ ಇಂಟರ್ನ್ಯಾಷನಲ್ ಜ್ಯುವೆಲರಿ ಬಾಕ್ಸ್. ಎಲ್ಲ ಕಡೆ ಎಲ್ಲ ಥರ ಜ್ಯುವೆಲರಿ. ಈ ತುಂಬ ಹಳೆ ಮನೆಗಳಲ್ಲಿ ಹಳೆ ಡೋರ್ಗಳು ಬರುತ್ತಲ್ಲ, ಬಾಗಿಲುಗಳು ಬರುತ್ತಲ್ಲ ನೋಡಿ, ಆ ಥರ ಬರುತ್ತೆ. ಎಲ್ಲ ಫ್ಲವರ್ ಡಿಸೈನ್. ಅದು ಲುಕ್ಸ್ ಲೈಕ್ ವುಡ್ ವರ್ಕ್ ಥರ. ಮೈನ್ ಡೋರ್ ಡಿಸೈನ್. ಇಲ್ಲಿ ಬನ್ನಿ. ಲೇತಲ್ಲಿ ಕೂಡ ಈ ಥರ ಮಾಡಲಿಕ್ಕಾಗಲ್ಲ. ಲೇತ್ ಮಿಷಿನಲ್ಲಿ ಕೂಡ ಅಷ್ಟು ಶಾರ್ಪ್ ಇದೆ, ಕತ್ತಿ ಥರ ಮಾಡಿದ್ದಾರೆ. ಕತ್ತಿಲ್ಲ ಅಂತಾರೆ, ಬ್ಲೇಡ್ ಥರ ಇದೆ. ಬನ್ನಿ ಸರ್, ಇಲ್ಲಿ ಮುಂದೆ
ಇದು ಕೆಳಗಡೆಯಿಂದ ಮೇಲ್ಗಡೆ ತನಕ ಇದು ಫುಲ್ಲು ಒಂದೇ ಕಲ್ಲಿದು, ಏಕಶಿಲಾ ಇದು. ಈ ವಿಗ್ರಹ, ಈ ಪ್ರಭಾವಳಿ, ಈ ಕಂಬ, ಎಂಟೈರ್ ಕಂಬನೇ ಇದು ಒನ್ ಸ್ಟೋನ್. ಹೆಣ್ಮಕ್ಳಲ್ಲಿ 4 ವರ್ಗಗಳಿದೆ. ಒಂದು ಹಸ್ತಿನಿ, ಚಿತ್ತಿನಿ, ಶಂಕಿನಿ, ಪದ್ಮಿನಿ. ಪದ್ಮಿನಿ ಅಂದರೆ ಸುಂದರವಾದ ಹೆಣ್ಣು. ಈ ಸುಂದರವಾದ ಹೆಣ್ಣು ಹೇಗೆ ಇರಬೇಕು ಅನ್ನೋಕ್ಕೋಸ್ಕರ ಶಿಲ್ಪಿ ಇದನ್ನು ತೋರಿಸಿರೋದು. ಪದ್ಮಿನಿ ಜಾತಿ ನೋಡಿ, ಈ ಹುಬ್ಬಿದೆಯಲ್ಲ, ಕಾಮನ ಬಿಲ್ ಥರ ಹುಬ್ಬಿದ್ರೆ ಕಾಮಾಕ್ಷಿ, ಮೀನಿನ ಆಕಾರ ಥರ ಕಣ್ಣಿದ್ರೆ ಮೀನಾಕ್ಷಿ, ಚಂದ್ರನ ಆಕಾರ ಮುಖ ಇದ್ದರೆ ಚಂದ್ರಮುಖಿ. ನೋಡಿ ಈ ಹಣೆ ಇದೆಯಲ್ಲ ಸರ್, ಈ ಹಣೆ ಎಷ್ಟಿದೆ ಅಷ್ಟು ಮೂಗಿರಬೇಕು, ಮೂಗು ಎಷ್ಟಿದೆ ಅಷ್ಟು ಗಲ್ಲ ಇರಬೇಕು. ಪರ್ಫೆಕ್ಟ್ ಫೇಸ್ ಅಂತ ಹೇಳ್ತಾರೆ. ಅಷ್ಟೇ ಗ್ಯಾಪ್ ರೇಷು, ಗೋಲ್ಡನ್ ರೇಷು ಅಂತ ಹೇಳ್ತೀವಿ. ಈ ಮುಖದ ಉದ್ದ ಎಷ್ಟು ಬರುತ್ತೋ ಅಷ್ಟು ಇದು ಹಣೆ ಇರಬೇಕು ಇದು. ಆಮೇಲೆ ಕಿವಿಯಿಂದ ಕಿವಿಗೆ ಇದೆಷ್ಟು ಸೈಜ್ ಇದೆ ಅಷ್ಟು ಸೈಜ್ ಸೊಂಟ ಇರಬೇಕು. ಡ್ಯಾನ್ಸ್ ಮಾಡಲಿಕ್ಕೆ ತುಂಬ ಈಸಿ, ಭರತನಾಟ್ಯ ಮಾಡಲಿಕ್ಕೆ. ನೋಡಿ ಕಾಲಲ್ಲಿ 2ನೇ ಬೆರಳು ಉದ್ದ ಆಗಿದ್ದರೆ ಅವರು ಸ್ವಲ್ಪ ಜೋರು ಅಂತ ಹೇಳ್ತಾರೆ, ಡಾಮಿನೇಟಿಂಗ್ ಅಂತ. ಸೆಕೆಂಡ್ ಫಿಂಗರ್, ಪಾದದ ಮಧ್ಯದಲ್ಲಿ ಗ್ಯಾಪ್ ಇರಬೇಕು. ಲೈಟ್ ಕೂಡ ಹೋಗುತ್ತೆ ಆ ಕಡೆ ಮೇಡಮ್, ಚೂರು ನೋಡಿ ನೋಡಿ, ಅದು ಪದ್ಮಪಾದ, ಅದೃಷ್ಟ ಅಂತ ಹೇಳ್ತಾರೆ. ಡ್ಯಾನ್ಸಿಗೂ ತುಂಬ ಈಸಿ. ಸುಂದರವಾದ ಪದ್ಮಿನಿ ಹೇಗೆ ಇರಬೇಕನ್ನೋಕ್ಕೋಸ್ಕರ ಶಿಲ್ಪಿ ತೋರಿಸಿರೋದು. ನೋಡಿ ಆ ಕಿರೀಟದ ಒಳಗಡೆ ಎಷ್ಟು ಗ್ಯಾಪ್ ಇದೆ, 3 ಡೀಟೇಲಿಂಗ್ ನೋಡಿ. ಇದೆಲ್ಲ ಫುಲ್ಲು ಒಂದೇ ಕಲ್ಲು. ಇಲ್ಲಿ ನೋಡಿ ಆ ಕೂದಲು ನೋಡಿ, ಎಳೆ ಕೂಡ ತೋರಿಸಿದ್ದಾರೆ. ಆ ಕೂದಲು ಲೈನ್ ಬರುತ್ತಲ್ಲ ಎಳೆ ಅದನ್ನು ಕೂಡ ತೋರಿಸಿದ್ದಾರೆ. ಇದೆಲ್ಲ ಕರ್ಲಿಂಗ್ ಮಾಡಿದ್ದು. ಇದೆಲ್ಲ ನೋಡಿ ಕೈಯೆಲ್ಲ ಕಟ್ಟಾಗಿರೋದು ಎಲ್ಲ ಜನಗಳಿಂದ ಆಗಿರುವಂಥದ್ದು. ಇದಕ್ಕೆ ಯಾರೂ ಕೂಡ ಅಟ್ಯಾಕ್ ಮಾಡಿಲ್ಲ, ಎಲ್ಲ ನಮ್ಮೂರಿಂದ ಆಗಿದೆ. ಇಲ್ಲಿ ನೋಡಿ ಇದು ಬ್ರಹ್ಮ, ಇದು ವಿಷ್ಣು, ಇದು ಶಿವ. ಸೃಷ್ಟಿ, ಸ್ಥಿತಿ, ಲಯ. ನೋಡಿ ಇಲ್ಲಿ ದಶಾವತಾರ ನೋಡ್ಬೋದು. ಇಲ್ಲಿ ಮತ್ಸ್ಯ, ಕೂರ್ಮ, ವರಾಹ. ಇಲ್ಲಿ ನರಸಿಂಹ ವಾಮನ ಕಟ್ಟಾಗಿದೆ. ಇಲ್ಲಿ ನೋಡಿ ಇದು ರಾಮ, ಶ್ರೀರಾಮ, ಪರಶುರಾಮ, ಬಲರಾಮ, ಬೌದ್ಧ, ಲಾಸ್ಟ್ ಕಲ್ಕಿ. ಇಲ್ಲಿ ಎಲ್ಲೂ ಕೃಷ್ಣನ್ ಮಾಡಿಲ್ಲ, ಎಲ್ಲ ಬಲರಾಮನೇ ತೋರಿಸಿರೋದು. ಬಲರಾಮ. ವೈಕುಂಠ ದ್ವಾರಪಾಲಕರು ಜಯ ಮತ್ತು ವಿಜಯ. ನೋಡಿ ಈಗೆಲ್ಲ ಹುಗ್ರುಗಳು ಬಿಡ್ತಾರೆ, ನೇಲ್ಸ್ ನೋಡಿ, ಅಲ್ಲಿ ಎಷ್ಟು ಉದ್ದ ಕಾಣುತ್ತೆ ನೋಡಿ, ಅಲ್ಲಿ ನೇಲ್ಸ್ಗಳು ಅಲ್ಲಿದೆ ನೋಡಿ, ಎಲ್ಲ ಆಗಲೇ ತೋರಿಸಿದ್ರು ನೋಡಿ. ಹೈಲಿ ಆರ್ನಮೆಂಟೆಡ್, ಯಥೇಚ್ಛವಾಗಿ ನೋಡಿ ಬರುತ್ತೆ ಜ್ಯುವೆಲರಿ, ಆಭರಣಗಳು. ಇಲ್ಲಿ ನೋಡಿ ಅದು ಮೇಡಮ್ ಕಾಲುಂಗುರ ತೋರಿಸಿದ್ದಾರೆ. ಕಾಲುಂಗುರ ಜಯ ವಿಜಯ ನೋಡಿ, ಕಾಲುಂಗುರ ನೋಡ್ಬೋದು. ಗದೆಗಳು ನೋಡಿ, ಗದೆ ಎಲ್ಲ ಡೀಟೇಲಿಂಗ್ ತೋರಿಸಿರೋದು. ಇಲ್ಲಿ ನೋಡಿ ಎಷ್ಟು ಗ್ಯಾಪ್ ಇದೆ, ಲುಕ್ಸ್ದಕ್ಕೆ ವೆಂಟಿಲೇಷನ್ ಥರ ಮಾಡಿದ್ದಾರೆ, ಕಿಟಕಿ ಥರ ಕಲ್ಲಲ್ಲಿ. ಇದೆಲ್ಲ ನಾಟ್ಯ ಭಂಗಿಗಳು, ವಾದ್ಯಗೋಷ್ಠಿಗಳು. ಇದೆಲ್ಲ ನೋಡಿ ಫ್ಲವರ್ ಮೊಗ್ಗೋದು, ತಾವರೆ ಮೊಗ್ಗು ಬರುತ್ತಲ್ಲ ಅದು. ಇದು ಸೇಮ್ ಪ್ರಾಣಿ. ಇದೆಲ್ಲ ಫುಲ್ಲು ಒಂದೇ ಕಲ್ಲು. ತೋರಣ ಅದೇ ಮಕರ ತೋರಣ. ಸೊ ಮೇಲಿದೆಲ್ಲ ಅಷ್ಟ ದಿಕ್ಪಾಲಕರು. ಮೇಲೆ 8 ಡೈರೆಕ್ಷನ್ಸ್. ಮೇಲೆ ನೋಡಿದ್ದು ದಕ್ಷಿಣ ದಿಕ್ಕಲ್ಲಿ ಯಮ ನೋಡಿ, ನೋಡಿ ಆ ಕೋಣ ಎಷ್ಟು ನೀಟಾಗಿ ಕಾಣುತ್ತೆ. ಅದರ ಮೇಲೆ ನೋಡಿ ಶ್ರೀಚಕ್ರ ಥರ ಬರುತ್ತೆ ನೋಡಿ. ಎಲ್ಲ ವಿಗ್ರಹದಲ್ಲೂ ನೋಡಿ ಮೇಲೆ ಡಿಸೈನ್ ಬೇರೆ. ಇದು ಅಗ್ನಿದೇವ, ಅಲ್ಲಿ ಟಗರು ನೋಡ್ಬೋದು. ಇದು ಯಮ, ಇದು ಕೋಣ, ಇದು ನೈಋತ್ಯ ಮನುಷ್ಯ. ಪಶ್ಚಿಮ ದಿಕ್ಕಲ್ಲಿ ವರುಣದೇವ, ಮಕರ. ಪೂರ್ವ ದಿಕ್ಕಲ್ಲಿ ಇಂದ್ರ, ಐರಾವತ. ಉತ್ತರ ದಿಕ್ಕಲ್ಲಿ ಕುಬೇರ, ಕುದುರೆ. ಇದು ಈಶಾನ್ಯ. ಇದು ಈಶಾನ್ಯದಲ್ಲಿ ನಂದಿ ನೋಡ್ಬೋದು. ಇದು ವಾಯು, ಜಿಂಕೆ ನೋಡ್ಬೋದು. ಮೇಲೆ ಅಷ್ಟ ದಿಕ್ಪಾಲಕ ನೋಡ್ಬೋದು ನೋಡಿ. ಇದೆಲ್ಲ ಫುಲ್ ಪ್ಯೂರ್ ಹಳೆಗನ್ನಡ. ಇದೆಲ್ಲ ಶಾಸನಗಳಿದೆಲ್ಲ ನೋಡಿ, ಎಷ್ಟು ನೀಟಾಗಿ ಕಾಣುತ್ತೆ. ಇದೆಲ್ಲ
ಇದೆಲ್ಲ ಫುಲ್ಲು ಶಾಸನಗಳಿದೆಲ್ಲ. ಯಾರ್ಯಾರು ಡೋನರ್ಸ್ ಇದ್ದಾರೆ, ಗುಡಿ ಬಗ್ಗೆ ಇದೆಲ್ಲ ಹಿಸ್ಟ್ರಿ ಇದೆ ತೋರಿಸಿದ್ದಾರೆ. ಬನ್ನಿ. ಇದು ನೋಡಲಿಕ್ಕೆ ಸಡನ್ನಾಗಿ ನೋಡಿ ಆಟೋಮೊಬೈಲ್ ಟೈರ್ ಥರ ಬರುತ್ತೆ. ಇದು ನೋಡಿ ಟ್ಯೂಬ್ ಥರ ಬರುತ್ತೆ. ಅದು ನೋಡಿ ಸೈಕಲ್ ಟೈರ್ ಥರ ಬರುತ್ತೆ. ಇದೆಲ್ಲ ಅದೇ ಬಳೆ ಡಿಸೈನು, ಕಾಲಿನ ಕಡಗ ಡಿಸೈನು, ಪ್ಲೇನ್ ಕಡಗ ಡಿಸೈನು ಎಲ್ಲ ಕಂಬದಲ್ಲೂ ಬರುತ್ತೆ. ನೋಡಿ ಪೇಪರ್ ಕಟ್ಟಿಂಗ್ ಥರ ಮಾಡಿದ್ದಾರೆ ಇದೆಲ್ಲ. ಇದು ನೋಡಿ ಭೀಷ್ಮ, ನೋಡಿ ಭೀಷ್ಮ ಬಾಣಗಳ ಮೇಲೆ ಮಲಗಿರುವಂಥದ್ದು ನೋಡ್ಬೋದಲ್ಲ ಅಲ್ಲಿ. ಇದು ಸುಮಾರು ಇಲ್ಲಿಂದ ಅಲ್ಲಿಗೆ 6 ಅಡಿ ಬರುತ್ತೆ, 6 ಫೀಟ್. ಇದು ಅಗಲ 14 ಇದೆ, ಇದು ಸುತ್ತಳತೆ 24 ಇದೆ. ಯಕ್ಷದೇವತೆಗಳು, ರಾಜ ಲಾಂಛನಗಳು, ಬಳ್ಳಿಗಳು, ವಾದ್ಯಗೋಷ್ಠಿಗಳು, ವಿಷ್ಣುದ 24 ರೂಪಗಳು ಮತ್ತು ಲಾಂಛನಗಳು ನೋಡ್ಬೋದು. ಸುಮಾರು ಈ ಜಾಗದಲ್ಲಿ 50ಕ್ಕೂ ಹೆಚ್ಚು ಕಲ್ಲುಗಳಿದೆ. ಆ ಕಲ್ಲುಗಳನ್ನು ಕೆಳಗಡೆಯಿಂದ ಜೋಡಿಸ್ಕೊಂಡೋಗಿ ಲಾಸ್ಟಲ್ಲಿ ಕಂಬನ ಮೇಲೆ ಫಿಕ್ಸ್ ಮಾಡಿದ್ದಾರೆ. ಈ ಕಂಬನ ತೆಗೆದ್ರೆ ಇದೆಲ್ಲ ಒಂದೊಂದಾಗಿ ತೆಗೆದು, ಇದು ಎಲ್ಲ ಕಲ್ಲಿಗೆ ಇದೇ ಕೀ ಸ್ಟೋನ್ ಪಿಲ್ಲರ್, ಲಾಕ್ ಕೀ ಸ್ಟೋನ್. ಅದು ಇದನ್ನು ತೆಗಿಬೋದು ಅಂತ ಪುರಾತತ್ವ ಇಲಾಖೆ ಇದನ್ನು ರಿಸರ್ಚ್ ಕೂಡ ಮಾಡಿದ್ದಾರೆ. ಈ ಥರ ಸೀಲಿಂಗನ್ನು ಇಂಡಿಯಾದಲ್ಲಿ 3 ಕಡೆ ನೋಡ್ಬೋದು. ಇಲ್ಲೊಂದು ಕಡೆ ಮೈಸೂರು ಹತ್ರ ಸೋಮನಾಥ್ಪುರ ಮತ್ತು ಮೌಂಟ್ ಅಬೋ ಅಂತ ಬರುತ್ತೆ, ದಿಗವಾಡ ಟೆಂಪಲ್, ಅಲ್ಲಿ ಮಾತ್ರ ಈ ಥರ ಸೀಲಿಂಗನ್ನು ನೋಡ್ಬೋದು. ಮೇಲೆ ನೋಡಿ ನರಸಿಂಹ ವಿಗ್ರಹ, ಹೌದೌದು, ಆ ನರಸಿಂಹ ನೋಡ್ಬೋದು ಅಲ್ಲಿ. ಆ ಕಂಬದ ಒಳಗಡೆ ನೋಡಿ ಕಮಲ ಹೂ ನೋಡ್ಬೋದು ಅಲ್ಲಿ. ನೋಡಿ ಕಮಲ ಹೂ ಬ್ರಹ್ಮ, ನರಸಿಂಹ, ವಿಷ್ಣು. ಕಂಬನ ಉಲ್ಟಾ ನೋಡಿದರೆ ಶಿವಲಿಂಗ ಥರ ಇದೆ. ಒಂದೇ ಕಂಬದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ. ಮೇಡಮ್ ಇದು ನೋಡಿ, ಇದು ರಾಣಿ ಶಾಂತಲ. ಶಾಂತಲೆಗೆ ಬಂದಂಥ ಬಿರುದುಗಳನ್ನು ಪಟ್ಟಿ ಮೇಲೆ ಹಳೆಗನ್ನಡದಲ್ಲಿ ಬರೆದಿದ್ದಾರೆ. ನಾಟ್ಯ ರಾಣಿ ಶಾಂತಲೆ, ಅಭಿನಯ ಶಾರದೆ, ನೃತ್ಯ ಸರಸ್ವತಿ ಎಂದು ಬರೆದಿದ್ದಾರೆ. ಈ ವಿಗ್ರಹದಲ್ಲಿ ಇವತ್ತಿಗೂ ಬೈತಲೆ ಗೆಜ್ಜೆಯನ್ನು ಅಲ್ಲಾಡಿಸ್ಬೋದು. ಹಾಂ, ಫಸ್ಟ್ 3 ಗೆಜ್ಜೆ ಇತ್ತಂತೆ, 2 ಗೆಜ್ಜೆನ ಕೋಲಲ್ಲಿ ಟಚ್ ಮಾಡಿ ಕಟ್ಟಾಗಿದೆ, ಹೊಡೆದಾಕಿದ್ದಾರೆ. ಈಗ ಸಿಂಗಲ್ ಇದೆ, ಅದೀಗಲೂ ಕೂಡ ಮೇಲೆ ಕೆಳಗೆ ಅದನ್ನು ಅಲ್ಲಾಡಿಸ್ಬೋದು. ಅದೇ ವಿಶೇಷ. ವಿಗ್ರಹ ನೋಡೋದಕ್ಕೆಲ್ಲ ಮೆಟಲ್ ಥರ ಇದೆ, ಎಲ್ಲ ಫುಲ್ ಅದು ಬಳಪದ ಕಲ್ಲು. ಹೌದು ನೋಡಿ, ಈ ವಿಗ್ರಹದಲ್ಲಿ ಯಥೇಚ್ಛವಾಗಿ ನೋಡಿ ಆಭರಣಗಳು ಬರುತ್ತೆ. ಆಭರಣ ಗಂಧರ್ವ ಕನ್ಯೆ ಅಪ್ಸರೆ. ಈ ವಿಗ್ರಹದ ಮೇಲ್ಭಾಗದಲ್ಲಿ ಶ್ರೀ ರಂಗನಾಥ ಸ್ವಾಮಿ ಮೇಲೆ ಮಲಗಿದ್ದಾರೆ, ಆ ಟಾಪಲ್ಲಿ ಮಲಗಿದ್ದಾರೆ. ಆ ಚಿಕ್ಕ ಬಾಕ್ಸಲ್ಲಿ ಶಂಕು, ಚಕ್ರ, ಗದಾ, ಪದ್ಮ ನೋಡ್ಬೋದು. ಆ ಚಿಕ್ಕ ಬಾಕ್ಸಲ್ಲಿ ವಿಷ್ಣು ದಶಾವತಾರ ಕೂಡ ನೋಡ್ಬೋದು. ಸ್ಮಾಲ್ ಇದು ಚಿಕ್ಕದಾಗಿದೆ. ಇದು ಹೊರಗಡೆ ಇತ್ತು, ಇದು ರಾಣಿ ಸ್ನಾನ ಆದಮೇಲೆ ಜರೆ ನೀರು ತೆಗಿತಾರೆ. ಇಲ್ಲಿ ನೋಡಿ ಒಂದು ಪಕ್ಷಿ ಕಾಣುತ್ತೆ ನೋಡಿ, ಇಲ್ಲಿ ಇದನ್ನು ಜಸ್ಟ್ ತೆಗೆತಾರೆ, ಲಾಕ್ ಮಾಡೋದು. ಹೌದು, ಮೇಲ್ನೋಡಲ್ಲಿ ಕಾಣುತ್ತಲ್ಲ ಕೂರಿಸಿರೋದು. ಇದೊಂದು ಕಾಲ್ಪನಿಕ ಪಕ್ಷಿ. ಅದು ಕೊಕ್ಕು ಗಿಳಿ ಥರ ಇದೆ, ಬಾಲ ಬಂದ್ಬಿಟ್ಟು ನವಿಲ್ ಥರ ಇದೆ. ಒಬ್ಬ ಭರತನಾಟ್ಯ ಮಾಡುವ ಹೆಣ್ಣು ಗಿಳಿ ಹಾಗೆ ಮಾತಾಡಬೇಕು, ನವಿಲ್ ಹಾಗೆ ಕುಣಿಬೇಕು ಅಂತ ಸಿಂಬಾಲಿಕ್ ಮೀನಿಂಗ್. ಅಲ್ಲಿ 2 ಬಳೆ ಕಾಣುತ್ತೆ ಬಲಗೈಲಿ, ಅದರಲ್ಲಿ ಮುಂದುಗಡೆ ಬಳೆನ ಈಗಲೂ ಕೂಡ ಅದನ್ನು ತಿರುಗಿಸ್ಬೋದು, ಅದನ್ನು ಅಲ್ಲೇ ಕೊರೆದು ಬಿಡಿಸಿದ್ದಾರೆ. ಇದರಲ್ಲಿ ಕೈ ಬಳೆ ತಿರುಗುತ್ತೆ, ಇದರಲ್ಲಿ ಬೈತಲೆ ಗೆಜ್ಜೆ ಅಲ್ಲಾಡುತ್ತೆ. ರಿಂಗ್ ಟೈಪ್. ಹಾಂ, ಬಳೆ ರೊಟೇಷನ್ ತಿರುಗಿಸ್ಬೋದು. ಒಂದೇ ಕಲ್ಲಲ್ಲಿ ಅದನ್ನು ಕ್ಯಾಪ್ ಮಾಡಿ ಕೊರೆದು ಬಿಡಿಸಿರೋದು. ಇದು ನವರಂಗ. ಇಲ್ಲಿ ಸ್ವತಃ ರಾಣಿ ಶಾಂತಲ ನೃತ್ಯದ ಮುಖಾಂತರ ದೇವರಿಗೆ ಭಕ್ತಿಯಿಂದ ಸೇವೆನ ಅರ್ಪಿಸ್ತಾ ಇದ್ರು, ನಾಟ್ಯ ಸೇವೆ. ಇದು ವಿಷ್ಣುದ ನೋಡಿ 24 ರೂಪಗಳು. ಕೇಶವ, ಮಾಧವ, ಮಧುಸೂದನ, ಶ್ರೀಧರ, ಪುರುಷೋತ್ತಮ, ತ್ರಿವಿಕ್ರಮ ಎಲ್ಲ ಒಂದೇ ಕಲ್ಲಿಗೆ ತೋರಿಸಿದ್ದಾರೆ. 10 ಅವತಾರ ಬೇರೆ,
24 ರೂಪಗಳು ಬೇರೆ. ಇದು ದ್ವಾರಪಾಲ ಬೇರೆ ರೂಪಗಳು ಬೇರೆ. ಬನ್ನಿ. ಅಂದರೆ ಒಂದು ದಿನಕ್ಕೆ ತಲೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಟೆಂಪಲ್ ಒಂದು ದಿನಕ್ಕೆ ತಲೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ದೇವರು ಇದು ಪಾದರಕ್ಷೆಗಳು ಒಂದು 70 ವರ್ಷದ ಹಿಂದೆ ಭಕ್ತಾದಿಗಳು ದೇವರಿಗೆ ಅಂತ ಪಾದರಕ್ಷಣೆ ಮಾಡಿಸಿದ್ದಾರೆ. ಅದು ಜಿಂಕೆ ಚರ್ಮದಿಂದ ಮಾಡಿಸಿರುವಂಥದ್ದು. ಇದರಲ್ಲಿ ಆಂಜನೇಯನ ಪಾದರಕ್ಷೆ ಬರುತ್ತಲ್ಲ ಅಲ್ಲಿ ಮಂತ್ರಾಲಯ. ಇಲ್ಲಿ ಇದೆ ನೋಡಿ, ಬಿಳಿಗಿರಿ ರಂಗನಾಥ ಸ್ವಾಮಿ. ಅಲ್ಲೇ ಇದೆ. ಹೌದು, ಮಂತ್ರಾಲಯದಲ್ಲಿ ಅಲ್ಲಿ ಆಂಜನೇಯನ ದೇವಸ್ಥಾನ ಇದೆಯಲ್ಲ. ರಾಯರು ತಪಸ್ಸು ಮಾಡಿದ ಜಾಗದಲ್ಲಿ ಅಲ್ಲಿ ಆಂಜನೇಯ ಹಾಕೋದು ಪಾದಕ್ಕೆ. ಬನ್ನಿ. ಪಂಚಮುಖಿ ಆಂಜನೇಯ ಟೆಂಪಲ್. ಪಂಚಮುಖಿ ಅಲ್ಲೇ ಇದೆ. ಹನುಮಂದು ಪಾದಕ್ಕೆ ಮುಟ್ಬೋದು ಅಲ್ಲಿ. ಈ ಕಂಬಕ್ಕೇನು ಸಪೋರ್ಟ್ ಇಲ್ಲ. ಇದು ಕಂಬನ ತಂದು ಸುಮ್ಮನೆ ಆಗಿ ಇಟ್ಟಿದ್ದಾರೆ ಅಷ್ಟೇ. ಕೆಳಗೆ ಕಬ್ಬಣ ಆಗಲಿ ಗಾರೆ ಆಗಲಿ ವಿತೌಟ್ ಎನಿ ಬೇಂಡಿಂಗ್ ಮೆಟೀರಿಯಲ್. ಅಲ್ಲಿ ನೋಡಿ, ಇಲ್ಲಿ ಗ್ಯಾಪ್ ಇದೆ. ಗ್ಯಾಪನ್ನು ನೋಡ್ಬೋದು. ಅಂದರೆ ಕಂಬನ ತಂದಾಗೆ ಇಟ್ಟಿದ್ದಾರೆ ಅಷ್ಟೇ. ಅದು ಕಂಬ ಬರೀ 3 ಕಡೆ ಮೂಲೆ ಕೂತಿದೆ, ಒಂದು ಕಡೆ ಮೂಲೆ ಕೂತಿಲ್ಲ. ಇಲ್ಲಿ ಬನ್ನಿ, ಏನಂತೆ ಗ್ಯಾಪ್ ಇದೆ ನೋಡಿ. ಇರೋ ಹೋಗೋಣ. ಆ ಗ್ಯಾಪಲ್ಲಿ ಈಗಲೂ ಕೂಡ ಪೇಪರ್ ಆಗಲಿ ಕರ್ಚಿಫ್ ಆಗಲಿ ಪಾಸ್ ಮಾಡ್ಬೋದು. ಒಂದು ಕಂಬ ಸಪೋರ್ಟ್ ಇಲ್ಲ, ಆಮೇಲೆ ಕಂಬ ಸರಿಯಾಗಿ ಕೂತಿವಿಲ್ಲ. ಕಂಬ ನಿಲ್ಲಿಸಲಿಗೆ 630 ಇಯರ್ಸ್ ಆಗಿದೆ. ಹೇಗಿದೆ ಇನ್ನೂ ಹಾಗೇ ಇದೆ. ವಿಜಯ ದೀಪಸ್ತಂಭ ಇದು. ರಾಜರ ಕಾಲದಲ್ಲಿ ಕಂಬದ ಮೇಲೆ ದೀಪ ಹಚ್ಚಾರಂತೆ. ಇಲ್ಲೊಂದು ಪುಣ್ಯ ಸ್ಥಳ ಇದೆ ಅನ್ನಲಿಕ್ಕೆ, ಅಂದರೆ ಲೈಟ್ ಹೌಸ್ ಥರ ಕಾಣಲಿಕ್ಕೆ. ಹೌದು, ಇದು 1414ರಲ್ಲಿ ಬೈಚಪ್ಪ ಅಂತ ಬರ್ತಾನೆ, ದಂಡನಾಯಕ. ಅವ್ರ ಕಾಲದಲ್ಲಿ ಇಟ್ಟಿರುವಂಥದ್ದು ಬೈಚಪ್ಪ ದಂಡನಾಯಕ. ಲಾಸ್ಟ್ ಟೈಮ್ ಏನು ಹೇಳಿದ್ರೆ ಇಲ್ಲಿ ಯಾವುದೂ ಅಂದರೆ ಭೂಮಿ ಹತ್ಕೋಕ್ಕಾಗಲ್ಲ, ಭೂಕಂಪ ಆಗಲ್ಲ ಅಂತ. ಅಂದರೆ ಈ ಬೇಲೂರು ಇದೆಯಲ್ಲ, ಸಮುದ್ರ ಮಟ್ಟದಿಂದ ಈ ಸ್ಥಳ ಇದು 3300 ಅಡಿ ಎತ್ತರ ಇದೆ, ಮೇಕೆ ಹೈಟ್ ಇದೆ. ಆಗ ಇದಕ್ಕೆ ಯಾವುದೋ ಇಲ್ಲಿ ಭೂಕಂಪ ಆಗಲಿ ಏನು ಬೇರೆ ಏನು ಆಗಲ್ಲ, ಶೇಕ್ ಆಗಲ್ಲ. ಹಾಗಾಗಿ ಕಂಬ ಅದೇ ಥರ ಇದೆ. ಗ್ರಾವಿಟಿ ಅಂತ ಹೇಳ್ತೀವಿ. ಇದು ಕೆಳಗಡೆಯಿಂದ ಮೇಲ್ಗಡೆ ತನಕ ಫುಲ್ಲು ಒಂದೇ ಕಲ್ಲು. ನೀವು ಹಾಗೆ ಥಿಂಕ್ ಮಾಡಿ, ಇದೆಲ್ಲ ಇದ್ದು ಬಂಡೆನ ಕಟ್ ಮಾಡ್ಕೊಂಡು ಹೇಗೆ ತಂದಿರ್ಬೋದು, ಇದನ್ನು ಹೇಗೆ ಆವತ್ತಿನ ಕಾಲದಲ್ಲಿ ನಿಲ್ಲಿಸಿರ್ಬೋದು. ಟ್ರಾನ್ಸ್ಪೋರ್ಟೇಷನ್ ಅವಾಗ ಯಾವುದು JCB ಮಿಷನ್ ಏನಿಲ್ಲ, ಮಿಷಿನ್ ಕ್ರೈನ್ ಏನಿಲ್ಲ. ನೋಡಿ, ಸ್ಟೆಪ್ ಮಾಡಿ ಅದ್ರ ಮೇಲೆ ಸ್ಟೆಪ್ ಮಾಡಿ ಅದ್ರ ಮೇಲೆ ಹಾಕಿ ಇಟ್ಟಿದ್ದಾರೆ. ಅವಾಗೆಲ್ಲ ಆನೆ ಮತ್ತು ಆನೆಗಳು ಮೇನು. ಅದು ಆನೆ ಬರಲಿಕ್ಕೆ ಗಜದ್ವಾರ. ಈ ಮಂಟಪ ಇದೆಯಲ್ಲ, ಜಾತ್ರೆ ಟೈಮಲ್ಲಿ ಹುಯ್ಯಲೆ ಹಾಕಿ ಉತ್ಸಾಹ ಮೂರ್ತಿ ಇಟ್ಟು ತೂಗೈಲೆ ಮಾಡ್ತಾರೆ. ಗೋಪುರ ಮಾತ್ರ ಕಟ್ಸಿರೋದು 2ನೇ ಹರಿಹರ ಕಾಲದಲ್ಲಿ ಗುಂಡಪ್ಪ ಅಂತ ಬರ್ತಾನೆ, ದಂಡನಾಯಕ. ಅವ್ರ ಕಾಲದಲ್ಲಿ ಆಗಿರುವಂಥದ್ದು. ತುಂಬ ಹಳೇದಲ್ಲ, ತುಂಬ ಹಳೇದಂದರೆ 15th ಸೆಂಚುರಿ. ಅದೆಲ್ಲ ಕಲ್ಲಲ್ಲ, ಅದೆಲ್ಲ ಗಾರೆ ಸುಣ್ಣ ಗಚ್ಚಿಂದ ಮಾಡಿದ್ದಾರೆ. ನೀವೆಲ್ಲ ಹೆಚ್ಚಾಗೋದ್ರೆ ತಮಿಳ್ನಾಡು, ತಂಜಾವೂರು, ಮಧುರೆ, ಹಂಪಿ ಕಡೆಲ್ಲ ಇದೇ ಥರ ದ್ರಾವಿಡ ಸ್ಟೈಲ್. ಕರ್ನಾಟಕದಲ್ಲಿ 3 ಶೈಲಿಗಳಿದೆ. ಅದು ದ್ರಾವಿಡ ಸ್ಟೈಲ್ ಅಂತ ಹೇಳ್ತೀವಿ, ಇದು ವೇಸರ ಶೈಲಿ ಅಂತ ಹೇಳ್ತೀವಿ. ಮಿಕ್ಸು ನಾಗರ ದ್ರಾವಿಡ 2 ಮಿಕ್ಸ್ ಆದರೆ ವೇಸರ. ಅದು ಧ್ವಜಸ್ತಂಭ. ಅದು ಅಲ್ಲಿ ರೂಮೆಲ್ಲ ಕ್ಲೋಸ್ ಆಗಿದೆಲ್ಲ, ಶ್ರೀ ರಾಮಾನುಜಾಚಾರ್ಯರ ಸ್ಟ್ಯಾಚುಗಳಿದೆ. ಮತ್ತು ಅವರ ಹಾಳ್ವರ್ಸ್ ಬೆಳಗ್ಗೆ ಸಂಜೆ ಪೂಜೆ ಮಾಡಿ ಇದನ್ನು ಕ್ಲೋಸ್ ಮಾಡ್ತಾರೆ. ಇದೆಲ್ಲ ಜಾತ್ರೆ ಟೈಮಲ್ಲಿ ಉತ್ಸಾಹ ಮೂರ್ತಿ ಇಟ್ಟು ಇದೆಲ್ಲ ಮೆರವಣಿಗೆ ಮಾಡ್ತಾರೆ. ಇವೆಲ್ಲ ಇವಾಗಿನ ಒಡೆಯರ್ ಕಾಲದಲ್ಲಿ ಕೊಡಿಸಿದ್ದಾರೆ, ಮೈಸೂರು ಒಡೆಯರ್ ಟೈಮಲ್ಲಿ. ಈಗೆಲ್ಲ ಬರೀ ತೋರಿಸಿರೋದು ಬರೀ ಮುಖ್ಯಾಂಶಗಳು. ಬೇರು ಹೂರಬೇಕು ಅಂತ, ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಇಲ್ಲೇ ಇರಬೇಕು ಅಂತ ಹೇಳ್ತಾರೆ. ಒಂದು ದಿನದಲ್ಲಿ ಒಂದು ವಾರದಲ್ಲಿ ನೋಡೋಕ್ಕಾಗಲ್ಲ. ಹೌದೌದು. ನೋಡಿ, ಈ ಬಾಗಿಲ ಮೇಲೆ ನೋಡಿ ವಿಷ್ಣು ವಾಹನ ಗರುಡ ನೋಡ್ಬೋದು. ಅಲ್ಲಿ ಗರುಡನ ಮೇಲ್ಭಾಗದಲ್ಲಿ ಉಗ್ರ ನರಸಿಂಹ. ಆ ನರಸಿಂಹನ ಅಕ್ಕಪಕ್ಕ ಈ ಕಡೆ 5 ಸರ್ಕಲ್ ಇದೆ ನೋಡಿ, ಚಕ್ರ ಥರ. ಈ ಕಡೆ 5 ಸರ್ಕಲ್. ಆ ಒಂದೊಂದು ಸರ್ಕಲಲ್ಲಿ ವಿಷ್ಣುದು ಒಂದೊಂದು ಅವತಾರಗಳು ನೋಡ್ಬೋದು. ದಶ ಅವತಾರ. ಫಸ್ಟ್ ನೋಡಿ ಮತ್ಸ್ಯ ಕಾಣುತ್ತೆ, ಮೀನು. ಸೆಕೆಂಡ್ ಕೂರ್ಮ, ವರಹ, ನರಸಿಂಹ, ವಾಮನ. ಮೇಲಿಂದ ಪರಶುರಾಮ, ರಾಮ, ಕೃಷ್ಣ, ಬೌದ್ಧ, ಲಾಸ್ಟಲ್ಲಿ ಕಲ್ಕಿ. ಇಲ್ಲಿ ಕಲಿಯುಗದವರೆಗೂ ಎಲ್ಲ ಅವತಾರಗಳು ಇದೆ.
ಕಲ್ಕಿನ ನಾವು ಬಂದಿಲ್ಲ, ಈ ಥರ ಬರ್ಬೋದು ಅಂತ ಶಿಲ್ಪಿ ಕಲ್ಪನೆಯಿಂದ ಮಾಡಿದ್ದಾರೆ. ಪ್ರತಿಯೊಂದು ಸರ್ಕಲ್ಗಳ ಹಿಂದೆ ನಿಮ್ಮ ಕೈ ಬೆರಳುಗಳನ್ನು ಪಾಸ್ ಮಾಡ್ಬೋದು. ಅಂದರೆ ತುಂಬ ಗ್ಯಾಪ್ ಇದೆ ಅಲ್ಲೆಲ್ಲ. ಅಂದರೆ ಕಲ್ಲಲ್ಲಿ ಒಂಥರ ಪೇಪರ್ ಕಟ್ಟಿಂಗ್ ಥರ ಮಾಡಿದ್ದಾರೆ. ಈಗ ಯಾರು ಮಾಡೋಕ್ಕಾಗಲ್ಲ. ಆ ನರಸಿಂಹ ನೋಡಿ, ಸ್ವಲ್ಪ ಈಗ ಬನ್ನಿ ಮೇಡಮ್, ಬನ್ನಿ ಸರ್, ಇಲ್ಲಿ ಬನ್ನಿ ಸರ್ ಈ ಕಡೆ. ಆ ನರಸಿಂಹ ನೋಡಿ, ಒಬ್ಬ ರಾಕ್ಷಸನ ತಲೆ ಮೇಲೆ ಆ ಚಾಕು ಹಾಕಿರೋದು ಅದು ಕಣ್ಣಿಂದ ಕೆಳಗಡೆ ಬಂದಿದೆ. ಚಾಕು ತುದಿ ಕಾಣುತ್ತಲ್ಲ, ಹಾಂ, ಲಿಡ್ ಕಣ್ಣಿಂದ ಕೆಳಗಡೆ ಬಂದಿದೆ ಚಾಕು ತುದಿ. ಅಂದರೆ ಕಲ್ಲಲ್ಲಿ ಅಷ್ಟು ಕುಸರಿ ಕೆಲಸ ಮಾಡಿದ್ದಾರೆ. ಎಲ್ಲ ಅಲ್ಲೇ ಕೆತ್ತನೆ ಮಾಡಿದ್ರೆ ಕೆತ್ತನೆ ಮಾಡಿ ಮೇಲೆ ಕೂರಿಸಿದ್ರು. ಹೌದು, ಅಲ್ಲಿ ಲಾಕ್ ಮಾಡಿದ್ರೆ ಅಂತ ಹೇಳಿ ಇಂಟರ್ಲಾಕಿಂಗ್ ಎಲ್ಲ ಇಂಟರ್ಲಾಕಿಂಗ್. ಮೇಲೆ ನೋಡಿ, ಇವೆಲ್ಲ ಅಷ್ಟ ದಿಕ್ಪಾಲಕರು ಮೇಲ್ಗಡೆ ನೋಡಿ. ಇದು ಇಂದ್ರ ನೋಡಿ, ಅದು ನೋಡಿ, ಇಂದ್ರಕ್ಕೆ ವಾಹನ ಯಾವ್ದು ಹೇಳಿ? ಆನೆ, ಐರಾವತ. ಇದು ಅಗ್ನಿದೇವ ನೋಡಿ, ಟಗರು ಕಾಣುತ್ತೆ. ಇದು ಯಮ ನೋಡಿ, ಆ ನೋಡಿ ಕೋಣೆ ಎಷ್ಟು ನೀಟಾಗಿ ಕಾಣುತ್ತೆ. ಇದು ನೈಋತ್ಯ ಮನುಷ್ಯ ವಾಹನ. ಇದು ವರುಣದೇವ ಮಕರ. ಇದು ವಾಯು ಜಿಂಕೆ ವಾಹನ. ಕುಬೇರ ಕುದುರೆ ವಾಹನ. ಇದು ಈಶಾನ್ಯ ನಂದಿ. ಇದು ಹಳೆಬೆಡಗಿತ್ತಲ್ಲ ಪ್ರಾಣಿ, 2-3 ಪ್ರಾಣಿ ಸೇರಿ ಅಲ್ಲ, 7 ಇದೆ, 7. ಮೊಸಳೆ ಥರ ಬಾಯಿ, ಕಾಲ್ಪನಿಕ. ಆನೆಯ ಸೊಂಡಿಲು, ಕೋತಿಯ ಕಣ್ಣು, ಹಸುವಿನ ಕಿವಿ, ಹಂದಿಯ ದೇಹ, ಸಿಂಹದ ಕಾಲು, ಅದು ಬಾಲ ಬಂದ್ಬಿಟ್ಟು ಫುಲ್ಲು ನವಿಲ್ಗರಿ. ಇದು ವರುಣ ದೇವತೆಗಳ ವಾಹನ ಮಳೆರಾಯ. ಈ ಥರ ಪ್ರಾಣಿ ಹಿಂದೆ ಇರಲಿಲ್ಲ, ಮುಂದೆ ಕೂಡ ಬರೋದಿಲ್ಲ. ಕಾಲ್ಪನಿಕ ಎಲ್ಲ ಪ್ರಾಣಿ ಎಲ್ಲ ಮಿಕ್ಸ್ ಇದೆ. 7 ಇದೆ. ಇದೆಲ್ಲ ಫುಲ್ಲು ಒಂದೇ ಕಲ್ಲು. ಇದಕ್ಕೆ ಮಕರ ತೋರಣ ಅಂತ ಹೇಳ್ತೀವಿ. ತೋರಣ ಅಂದರೆ ನಾವು ತೋರಣ ಕಟ್ತೀವಿ, ಕಲ್ಲಲ್ಲಿ ತೋರಣ, ಕಲ್ಲಲ್ಲಿ ಮಾತ್ರ. ಇದು ಗೊತ್ತಲ್ಲ, ವಯಸ್ಸು ಲಾಂಛನ. ಇದು ಆಶ್ರಮಕ್ಕೆ ಹುಲಿ ಬಂದಾಗ ಸುದತ್ತ ಮುನಿಗಳು ಸಳನ ಬಾಲಕನಿಗೆ ಕತ್ತಿ ಕೊಟ್ಟು ಹೊಯ್ ಸಳ ಅಂತ ಆಜ್ಞೆ ಮಾಡ್ತಾರೆ. ಹೊಡಿ, ಹೊಯ್ ಅಂದರೆ ಹೊಡಿ ಅಥವಾ ಕೊಲ್ಲು ಅಂತ. ಸಳ ಅಂದರೆ ಆ ಹುಡುಗನ ಹೆಸರು. ಅವನು ಹುಲಿನಕ್ಕೊಂದು ರಾಜ್ಯನ ಸ್ಥಾಪನೆ ಮಾಡ್ತಾರೆ. ಅವರೇ ಫಸ್ಟ್ ಫೌಂಡರ್, ಸ್ಥಾಪಕ ಸಳ. ಆ ಸಳನಿಗೆ 5ನೇ ತಲೆಮಾರು ಈ ಗುಡಿ ಕಟ್ಟಿದ ರಾಜ ವಿಷ್ಣುವರ್ಧನ. 5ನೇ ಆನ್ಸಿಸ್ಟರ್. ತುಂಬ ಹಿಂದೆ ಹೋಗಬಾರ್ದು, ತುಂಬ ಜನ ಬಿದ್ದಿದ್ದಾರೆ ಕಾರ್ನರ್ಸಲ್ಲಿ, ಎಡ್ಜಲ್ಲಿ. ಎಡ್ಜಿಗೆ ತುಂಬ ಹೋಗ್ಬಾರ್ದಂತೆ, ಬೀಳ್ತಾರೆ. ನೋಡಿ, ಸೊ ಇವರೇ ನೋಡಿ ರಾಜ ವಿಷ್ಣುವರ್ಧನ. ಈ ಗುಡಿಯನ್ನು ಕಟ್ಟೋದಕ್ಕೆ ಅವರು ಶುರು ಮಾಡಿದ್ದು, ಕತ್ತಿಡ್ದು ಕೂತಿರೋದು. ಅವ್ರ ಪಕ್ಕದಲ್ಲಿ ಪಟ್ಟದ ರಾಣಿಯವರು ಶಾಂತಲ, ಅವರು ಫೇಮಸ್ ಡಾನ್ಸರ್. ಇವರು ಆಸ್ಥಾನ ಗುರುವಾರು ಶ್ರೀ ರಾಮಾನುಜಾಚಾರ್ಯ. ವಿಶಿಷ್ಟ ಅದ್ವೈತ. ಆ್ಯಕ್ಚುಲಿ ವಿಷ್ಣುವರ್ಧನ ಮೂಲತಃ ಜೈನರವರು. ರಾಮಾನುಜಾಚಾರ್ಯರ ಪ್ರೇರಣೆಯಿಂದ ವೈಷ್ಣವ ಧರ್ಮಕ್ಕೆ ಅವರು ಮತಾಂತರ ಆಗ್ತಾರೆ. ಇವರು ಮೊದಲ ಹೆಸರು ಬಿಟ್ಟಿದೇವ ಅಂತ. ಕನ್ವರ್ಟ್ ಆದಮೇಲೆ ರಾಜ ವಿಷ್ಣುವರ್ಧನ. ಬಿಟ್ಟಿದೇವ. ಇದು ಫುಲ್, ಇದು ರಾಜ ದರ್ಬಾರ್, ಇದು ರಾಜ ಆಸ್ಥಾನ. ಇದು ಈ ವಿಗ್ರಹ ನೋಡಿ, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಗೆ ಲಾಂಛನ. ಶಾಂತಲ್ಲ. ದರ್ಪಣ ನೋಡಿ, ಕನ್ನಡಿ ಕಾಣುತ್ತೆ. ಅದಕ್ಕೆ ಹಿಂದೆ ಹಿಡಿ ಕೂಡ ಇದೆ. ಆ ಕನ್ನಡಿ, ಆ ಶಿಲಾಬಾಲಕೆ, ಆ ಕೆಳಗೆ ದಾಸಿಯರು, ಮೇಲೆ ಪ್ರಭಾವಳಿ, ಇದೆಲ್ಲ ಒಂದೇ ಕಲ್ಲು ನೋಡಿ. ಪಕ್ಕದಲ್ಲಿ ಒಬ್ಬ ದಾಸಿ ನೋಡಿ, ಸೊಂಟದಲ್ಲಿ ಮಗು ಥರ ಒಂದು ಕೋತಿ ಮರ ಎತ್ಕೊಂಡಿದ್ದಾರೆ. ಬಲಗೈಲಿ ದ್ರಾಕ್ಷಿ ಗೊಂಚಲಿದೆ. ಅವರು ಕೋತಿಗೆ ಹಣ್ಣನ್ನು ದೂರದಿಂದ ತೋರಿಸ್ತಾ ಇದ್ದಾರೆ ಅಷ್ಟೇ, ತಿನ್ನೋದಕ್ಕೆ ಕೊಡ್ತಿಲ್ಲ. ಕೋತಿ ಹಣ್ಣನ್ನು ನೋಡಿ ನೋಡಿ ತನ್ನ ಕೈ ಬೆರಳನ್ನು ಬಾಯಿಲಿಟ್ಕೊಂಡು ಚೀಪ್ತಾ ಇದೆ. ಅಂದರೆ ಕೋತಿಗೆ ಹಣ್ಣು ಎಷ್ಟು ನಿರಾಶೆ ಆಗಿದೆ, ಅಷ್ಟೇ ರಾಣಿಗೆ ಅಲಂಕಾರ ಕೂಡ ನಿರಾಶೆ ಆಗಿದೆ ಅಂತ ಬೇಕಂದ್ರೆ. ಅಂದರೆ ಇವರು ಯಾರಿಗೋಸ್ಕರ ಅಲಂಕಾರ ಮಾಡ್ಕೊಂಡಿದ್ರು, ಅವರ ಸಮಯಕ್ಕೆ ಸರಿಯಾಗಿ ಬಂದಿಲ್ಲ, ಆ ಅಲಂಕಾರ ವೇಸ್ಟ್ ಆಗಿದೆ ಅಂತ ವ್ಯರ್ಥವಾಗಿದೆ. ಅದಕ್ಕೆ ರಾಣಿ ಮುಖ ನೋಡಿ, ಆ ಮುಖದಲ್ಲಿ ಸಂತೋಷ ಇಲ್ಲ, ಬೇಸರ. ಅದಕ್ಕೆ ದರ್ಪಣ ಸುಂದರಿಯ ವಿರಹ ಭಾವ ಅಂತ ಹೇಳ್ತಾರೆ. ಹೋಲಿಕೆ ಕೊಟ್ಟಿರೋದು ಮೂಮೆಂಟ್. ಅಂದರೆ ಕೋತಿಗೆ ಹಣ್ಣು ಎಷ್ಟು ನಿರಾಶೆ ಆಗಿದೆ, ರಾಣಿಗೆ ಅಷ್ಟೇ ಮೇಕಪ್ ಕೂಡ. ಕೋತಿಗೆ ಹಣ್ಣು ಸಿಗದೆ ನಿರಾಶೆ, ರಾಣಿಗೆ ರಾಜ ಬರದೆ ನಿರಾಶೆ. ಇದೆಲ್ಲ ಇದೆಲ್ಲ ಡಿ ವಿ ಗುಂಡಪ್ಪನವರು ಅಂತಃಪುರ ಗೀತೆ ಬುಕ್ಕಲ್ಲಿ ಪ್ರತಿಯೊಂದು ಶಿಲಾಬಾಲಿಕೆ ಬಗ್ಗೆ ಅವರು ವರ್ಣಿಸಿದ್ದಾರೆ. ಕಾನ್ಸೆಪ್ಟ್. ಇದು ನೋಡಿ ಶುಕ ಭಾಷಣೆ. ಶುಕ ಅಂದರೆ ಗಿಣಿ ನೋಡಿ. ಹಿಂದೆ ಅಂಚಾಗಲಿ ಮೊಬೈಲ್ ಆಗಲಿ ನೋ ಕಮ್ಯುನಿಕೇಷನ್, ಗಿಳಿಗಳ ಮಾತಿನ ಮೂಲಕ ವಾಯ್ಸ್ ಮೆಸೇಜ್ ಕಳಿಸ್ತಾ ಇದ್ರು.
ಹಿಂದೆ ಗಿಳಿಗಳು ಮಾತಾಡೋದು, ಪಾರಿವಾಳ ಪತ್ರಗಳನ್ನು ತೊಗೊಂಡೋಗೋದು. ಓಕೆ, ಅವಾಗಿನ ಪೋಸ್ಟ್ ಹೌದು, ಫೆಸಿಲಿಟಿ ಆ ಟೈಮ್. ಅಲ್ಲಿ ನಿಂತ್ಕೋತೀನಿ ನಾನು, ಎಲ್ಲೋ ಅಲ್ಲಿ ನಿಂತ್ಕೋಬೇಕು. ಈಗೆಲ್ಲ ಹೋಳಿ ಬರುತ್ತಲ್ಲ, ಹೋಳಿ ಹಬ್ಬ, ಕೆಳಗೆ ನೋಡಿ ಒಬ್ಬ ಹುಡುಗ ಅಲ್ಲಿ ಪಿಚ್ಕಾರಿ ಇಟ್ಕೊಂಡು ಬಕೆಟಿಂದ ನೀರನ್ನು ಹೇಳ್ಕೊತಿರೋದು. ಸಿರಂಜ್ ಅಂತ ಹೇಳ್ತೀವಲ್ಲ ನೋಡಿ, ಬಕೆಟ್ಗೆ ರಿಂಗ್ ಥರ ಹ್ಯಾಂಡಲ್ ಕೂಡ ಇದೆ. ಅದೇ ಈ ಥರ ಪ್ರೆಸ್ ಮಾಡೋದು. ಹೌದೌದು, ಗನ್ ಅಂತ ಹೇಳ್ತೇವೆ. ಅಂದರೆ ಹೊಯ್ಸಳರು ಕೂಡ ಇಲ್ಲಿ ಹೋಳಿನ ಆಚರಿಸ್ತಾ ಇದ್ರು 12ನೇ ಶತಮಾನದಲ್ಲಿ. ಅವಾಗಲೇ ಹೋಳಿ ಇತ್ತು. ಅವಾಗಲೇ ಅಲ್ಲಿ ಗಿಳಿ ನೋಡಿದರೆ ನೋಡಿದ್ದು ಪಾರಿವಾಳ ನೋಡಿ, ಅಲ್ಲಿ ಆ ಎಡೆಗೆ ನೋಡಿ ಪತ್ರ ಕೂಡ ನೋಡ್ಬೋದು ಅಲ್ಲಿ, ಸಂದೇಶ ಕಳಿಸಿ. ಆ ಪಕ್ಕದಲ್ಲಿ ಒಬ್ಬ ದಾಸಿ ಹಾಕಿರೋ ಡ್ರೆಸ್ ನೋಡಿ, ಈಗೆಲ್ಲ ಬರುತ್ತಲ್ಲ ಶಾರ್ಟ್ಸ್, 900 ವರ್ಷದ ಹಿಂದೆನೇ ಇತ್ತು ಅಂತ. ಶಾರ್ಟ್ಸ್? ಹೌದು, ಹಿಂದೆ ಎಲ್ಲ ಬರೀ ದಾಸಿಗಳು ಹಾಕೋ ಡ್ರೆಸ್ ಅದು, ಈಗೆಲ್ಲ ಫ್ಯಾಷನ್ ಆಗಿದೆ ಅಂತ. ಇತಿಹಾಸ ಮತ್ತು ಪುನರಾವರ್ತನೆ ಅಂತ ಹೇಳ್ತೀವಿ. ಇದು ನೋಡಿ ಕೋತಿ ಚೇಷ್ಟೆ ಮಾಡ್ತಾ ಇರೋದು ನೋಡಿ, ಅಲ್ಲಿ ಆ ಕೋತಿ ರಾಣಿದ ಸೀರೆನ ಎಳಿತಿದೆ. ಆ ಕೋತಿನ ಹೊಡಿಲಿಕ್ಕೆ ಮೇಲೆ ಕೊಂಬೆ ನೋಡ್ಬೋದು ಅಲ್ಲಿ. ಇಲ್ಲಿ ಶಿಲ್ಪಿ ಕೋತಿಗೇ ಹೋಲಿಕೆ ಮಾಡಿಲ್ಲ, ಒಂದು ಸುಂದರವಾದ ಹೆಣ್ಣನ್ನು ನೋಡಿದ ಮಾನವನ ಮನಸ್ಸು ಕೋತಿ ಥರ ಆಗುತ್ತೆ ಅಂತ, ಚಂಚಲ ಆಗುತ್ತೆ ನೋಡಿ. ಆ ಕೋತಿ ನಗ್ತಾ ಇದೆ, ಕೋತಿ ಹಲಗಳು ಕಾಣುತ್ತೆ. ಆ ಪಟ್ಟಿ ಮೇಲೆ ಶಿಲ್ಪಿಗಳು ತಮ್ಮ ಹೆಸರು ಹಾಕೊಂಡಿದ್ದಾರೆ. ಆಯ್ತಾ, ಅಡ್ರೆಸ್ ಕೂಡ ಇದೆ ಅವ್ರದ್ದು, ಕಿತ್ತಿದ್ದಾರೆ ಅವಾಗಲ್ಲ. ಹೌದು, ಇಲ್ಲಿದೆ ನೋಡಿ. ಕೆಲವರು ಬರ್ಕೊಂಡಿದ್ದಾರೆ, ಕೆಲವರು ಬರ್ಕೊಂಡಿಲ್ಲ. ಅದೆಲ್ಲ ಫುಲ್ಲು ಹಳೆಗನ್ನಡ. ಇದು ಬೇಟೆಗಾತಿ. ಕೆಳಗೆ ನೋಡಿ ಬೇಟೆ ನಾಯಿ ಕೂಡ ನೀವು ನೋಡ್ಬೋದಲ್ಲಿ, ಬೇಟೆ ನಾಯಿ, ಅದಕ್ಕೆ ಹಗ್ಗ ಕೂಡ ಹಾಕಿದ್ದಾರೆ. ಇದೆಲ್ಲ ರಾಮಂದು ಇದಾಗ್ತದೆ. ಅಲ್ಲಿ ಮೇಲೆ ಲಕ್ಷ್ಮೀ ನಾರಾಯಣ, ಆ ಕಡೆ ಗರುಡ ದೇವ, ಈ ಕಡೆ ಆಂಜನೇಯ. ವೈಷ್ಣವ ಸಂಬಂಧಪಟ್ಟಿದ್ದು. ಹೌದೌದು, ಇದು ಬಲಿಚಕ್ರವರ್ತಿ ನೋಡಿ. ಅದು ಇಲ್ಲಿ ದಾನ ಕೇಳಕ್ಕೆ ಬಂದಿರೋದು, ಏನು ಕಾಣುತ್ತಲ್ಲ, ಇಲ್ಲಿ ದಾನ ಕೇಳ್ತಾ ಇರೋದು ನೋಡಿ. ಇಲ್ಲಿ ದಾನ ಕೊಡ್ತಿರೋಂಥದ್ದು ಮೇಲೆ ಲಾಸ್ಟಲ್ಲಿ ತ್ರಿವಿಕ್ರಮ ತೋರಿಸಿರೋದು. ಇಲ್ಲಿ ನೋಡಿ, ಇದು ಇಲ್ಲಿ ಕೌರವರು ಪಾಂಡವರು, ಇಲ್ಲಿ ಸರ್ ಇಲ್ಲಿ ನೋಡಿ, ಕೌರವರು ಪಾಂಡವರು ಪಗಡೆ ಆಡ್ತಿರೋದು. ಭೀಮ ನೋಡಿ ಮರಕೋತಿ ಆಡ್ತಿರೋದು. ಭೀಮ ಭಿಕ್ಷೆ ಬೇಡಿ ತಂದು ಕುಂತಿ ಕೊಡ್ತಿರೋದು. ಇದು ವಿರಾಟ ರಾಜನ ದರ್ಬಾರ್. ಇದು ಬನ್ನಿ ಮರದಲ್ಲಿ ಅರ್ಜುನ ಆಯುಧಗಳನ್ನು ಬಚ್ಚಿಟ್ಟಿರೋದು. ನೋಡಿ, ಇದು ಅರ್ಜುನ ಹೊತ್ತರ ಗೋಗ್ರಹಣದು ಕಾಣುತ್ತಲ್ಲ, ಹಸುಗಳನ್ನು ರಕ್ಷಿಸಿರೋದು. ಇಲ್ಲಿ ಕೃಷ್ಣ ನೋಡಿ, ಇಲ್ಲಿ ಮಲಗಿರೋದು. ಇಲ್ಲಿ ನೋಡಿ, ಯುದ್ಧಕ್ಕಿಂತ ಮುಂಚಿತವಾಗಿ ಭೀಮ ಗಣಪತಿ ಪೂಜೆ ಮಾಡ್ತಿರೋದು. ಇಲ್ಲಿ ನೋಡಿ, ಕೌರವರು ಪಾಂಡವರು ಕುರುಕ್ಷೇತ್ರ ಯುದ್ಧಕ್ಕೆ ಹೋಗ್ತಿರೋದು. ಇಲ್ಲಿ ಭೀಷ್ಮಾಚಾರ್ಯ ಅರ್ಜುನಿಗೆ ಯುದ್ಧ ಶುರುವಾಗಿರೋದು. ಆ ಕೆಳಗೆ ನೋಡಿ ಭೀಷ್ಮ ಬಾಣಗಳ ಮೇಲೆ ಮಲಗಿರುವಂಥದ್ದು. ಶರಶೈ ಭೀಮನಿಗೆ 1000 ಆನೆಗಳ ಬಲ ಅಂತೆ ನೋಡಿ. ಹೊಡೆದೊಡೆದ ಆನೆಗಳನ್ನು ಎಸಿತಿರೋದು. ಇದು ಭಗದತ್ತ ಸಂಹಾರ ಭೀಮ, ಪಾರ್ಥನ ಸಾರಥಿ ಕೃಷ್ಣ, ಕುರುಕ್ಷೇತ್ರ ಯುದ್ಧ. ಹಳೆಬೆಡೆಗೆ ಸ್ವಲ್ಪ ಜಾಸ್ತಿ ಬರುತ್ತೆ, ಅಲ್ಲೇ ಒಂದೊಂದು ಲೈವ್. ಹೌದು, ಇಲ್ಲಿ ಮಾತ್ರ ಬರೀ ಶಿಲಾಬಾಲಿಕೆಗಳು. ಈ ಥರ ಚಿಕ್ಕದು ದೊಡ್ಡದು ಎಲ್ಲ ಸೇರಿ ಗುಡಿ ಸುತ್ತ ಟೋಟಲ್ ಆಗಿ 10,000ಕ್ಕೂ ಹೆಚ್ಚು ವಿಗ್ರಹಗಳಿದೆ. ಎಲ್ಲ ಡಿಫ್ರೆಂಟ್ ಭಂಗಿಗಳು. 10,000 ವಿಗ್ರಹದಲ್ಲಿ ಮುಖ್ಯಾಂಶಗಳ ಮೇಲೆ 42 ಇದೆ. ಇದೇ ಬೇಲೂರಿನ ಶಿಲಾಬಾಲಿಕೆ, ಮದನಿಕೆ, ಸಾಲಬಂಜಿಕೆ ಅಂತ ಹೇಳ್ತಾರೆ. ಬೇಲೂರಿನ ಶಿಲಾಬಾಲಿಕೆ ಇವಾಗಲೂ ಹೇಳ್ತಾರೆ, ಬೇಲೂರು ಶಿಲಾಬಾಲಿಕೆ. ಎಲ್ಲ ಈ ಹೈಲೈಟ್ಸ್ ಇಲ್ಲೇ ಇದೆ ಎಲ್ಲ. ಹೌದು ಸರ್. ಈ ಮಧ್ಯೆ ಗ್ಯಾಪ್ಗಳಿದೆಯಲ್ಲ, ಸುಮಾರು 80ಕ್ಕೂ ಹೆಚ್ಚು ವಿಗ್ರಹ ಕಳುವಾಗಿರೋದು, ತಗೊಂಡೋಗಿದ್ದಾರೆ. ಹಿಂಗೆ ಎತ್ಕೊಂಡು ಹೋಗಿದ್ರು. ಇದು ಲಾಕ್ ಮಾಡಿರೋದು. ಹೌದು, ಫಸ್ಟ್ ವಿಗ್ರಹಗಳನ್ನು ಕೆತ್ತನೆ ಮಾಡಿ ಹೋಲ್ಗಳಿದೆಯಲ್ಲ ಸುಮ್ಮನೆ ಕೂರಿಸಿದ್ರಂತೆ. ಇವೆಲ್ಲ ತೆಗೆದ್ರೆ ಹಾಗೆ ಬಂದ್ಬಿಡೋದು. ಸೊ ಡಿಪಾರ್ಟ್ಮೆಂಟ್ ಬಂದಾದ್ಮೇಲೆ ಪ್ರತಿಯೊಂದು ವಿಗ್ರಹಕ್ಕೂ ಸಿಮೆಂಟ್ ಎಲ್ಲ ಪ್ಯಾಚ್ ಮಾಡಿ ಕೂರಿಸಿರೋದು, ಆಗ್ದಂಗೆ. ಈಗ ಅವು ತೆಗೆದ್ರೂ ಬರೋದಿಲ್ಲ. ಮುಂಚೆ ಹಂಗೆ ಎತ್ಕೊಂಡು ಹೋಗ್ಬಿಟ್ಟು. ಹೌದು, ಈಗ ಅದು ಲಂಡನ್ ಮ್ಯೂಸಿಯಂ ಇದೆ ಅಂತ ಹೇಳ್ತಾರೆ ಕೆಲವೊಂದು ವಿಗ್ರಹಗಳು. ಆಮೇಲೆ ಈ ಗುಡಿ ಯಾರು ಕೂಡ ದಾಳಿ ಮಾಡಿಲ್ಲ. ಈಗೇನಿಗೆ ಸಣ್ಣ ಪುಟ್ಟ ಆಗಿದೆಯಲ್ಲ, ಇವೆಲ್ಲ ಜನಗಳಿಂದ, ನೋಡ್ಲಿಕ್ಕೆ ಬಂದ ಪ್ರವಾಸಿಗರಿಂದ ಸ್ವಲ್ಪ ವಾತಾವರಣಕ್ಕೆ ಆಗಿರುವಂಥದ್ದು. ಹಳೆಬೇಡಿ ಮಾತ್ರ ದಾಳಿ ಆಗಿದೆ. ಅಲ್ಲಿ ದಾಳಿ ಆದಾಗ
ಈ ಗುಡಿನ ಸುಮಾರು 10 ವರ್ಷಗಳ ಕಾಲ ಇದನ್ನು ಮರಳಿಂದ ಮುಚ್ಚಿದ್ರು ಅಂತ ಹೇಳ್ತಾರೆ. ಫುಲ್ ಟೆಂಪಲ್ನ ಕಾಣಿಸ್ದಂಗೆ. ಹಾಗಾಗಿ ಇದಕ್ಕೆ ಯಾರೂ ಕೂಡ ದಾಳಿ ಮಾಡಿಲ್ಲ, ಅಂದರೆ ಸೇಫ್ಟಿ ಮಾಡಿದ್ದಾರೆ, ರಕ್ಷಣೆ ಮಾಡಿದ್ರು. ಇದು ನೋಡಿ ಶಿಲ್ಪಿ, ಇದು ನೋಡಿ ನಿಜವಾದ ದಾರವನ್ನು ಆ ಡ್ರಮ್ಗೆ ಕಟ್ಟಿರೋ ಥರ ಮಾಡಿದ್ದಾರೆ ನೋಡಿ. ಆ ದಾರದ ಮೇಲ್ಗಡೆ ನೋಡಿ ಚಿಕ್ಕ 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 ಥ್ರೆಡ್ ಇದೆ ನೋಡಿ. ಆ ಥ್ರೆಡ್ ಕೂಡ ಸ್ಟೋನಾಗೆ ಅಷ್ಟೇ ಡೀಟೇಲ್ ಆಗಿ ತೋರಿಸಿರೋದು. ಇವಾಗೆಲ್ಲ ಈ ಥರ ಎಲ್ಲ ಕೆತ್ತಕ್ಕಾಗಲ್ಲ ನೋಡಿ. ಅಲ್ಲಿ ಆ ರೈಟ್ ಹ್ಯಾಂಡಲ್ಲಿ ಬಾರಿಸ್ದೆ ಬಲಗೈಲಿ, ಎಡಗೈಲಿ ಹಗ್ಗದ ಒಳಗಡೆ ಕೈ ಚಾಚಿ ಆ ಸೌಂಡನ್ನು ಟ್ಯೂನಿಂಗ್ ಮಾಡ್ತಾರೆ, ಅಂದರೆ ಸ್ವರಗಳ ಏರಿಳಿತ. ಕಲ್ಲಲ್ಲಿ ಅಷ್ಟೇ ಡೀಟೇಲಿಂಗ್ ನೋಡಿ. ಇದು ನೋಡಿ ಭೈರವಿ ನೋಡಿ, ಒಂದು ದಂಡ ಇದೆ, ಆ ದಂಡದ ಮೇಲೆ ಒಂದು ಬುರುಡ ಇದೆ ನೋಡಿ. ಅಲ್ಲಿ ಆ ಬುರುಡಲ್ಲಿ ಈಗಲೂ ಕೂಡ ತಂತಿ ಆಗಲಿ ಕಡ್ಡಿ ಆಗಲಿ ಕಣ್ಣಲ್ಲಿ ಹಾಕಿದರೆ ಕಿವಿಲ್ ಬರುತ್ತೆ. ಸ್ಪೇಸು ಹಳೆ ಬೆಳಗಿತ್ತಲ್ಲ ಅದೇ ಥರ ಸೇಮ್ ಫುಲ್ಲು ಟೊಳ್ಳಿದೆ. ಇದು ನೋಡಿ ಭರತನಾಟ್ಯದಲ್ಲಿ ಬಹಳ ಕಷ್ಟ ಇದು. ತ್ರಿಭಂಗಿ, ದೇಹನ 3 ರೀತಿ ಬೆಂಡ್ ಮಾಡೋದು, ಕಾಲೊಂದು ಕಡೆ, ಸೊಂಟ ಒಂದು ಕಡೆ, ತಲೆ ಒಂದು ಕಡೆ. ಇದನ್ನು ಸ್ವತಃ ರಾಣಿ ಶಾಂತಲ ಈ ನೃತ್ಯವನ್ನು ಮಾಡ್ತಾಯಿದ್ರು. ಅಂದರೆ ರಾಣಿಗೆ ಯೋಗಾಭ್ಯಾಸ ಗೊತ್ತಿತ್ತು ನೋಡಿ. ಆ ದೇಹ ಯಾವ ಥರ ಬೆಂಡಾಗಿದೆ ಅದೇ ಥರ ನೋಡಿ ಹಾರ ಕೂಡ ಬೆಂಡಾಗಿದೆ, ನೆಕ್ಲೆಸ್ ಕೂಡ ಬೆಂಡಾಗಿದೆ. ಆ ಕಲ್ಲಲ್ಲಿ ಅಷ್ಟು ನಾಜೂಕಾಗಿ ಕಟ್ ಮಾಡಿದ್ದಾರೆ, ಏನಿಲ್ಲ ನೋಡಿ. ರಾಣಿ ಸ್ನಾನ ಆದಮೇಲೆ ಕೈಯಿಂದ ಜಡೆ ನೀರನ್ನು ತೆಗಿತಿರೋದು ನೋಡಿ. ಆ ಜಡೆ ತುದಿ ಭಾಗದಲ್ಲಿ ಮಣಿ ಥರ ನೋಡಿ ನೀರಿನ ಹನಿಗಳು ಕಾಣುತ್ತೆ, ವಾಟರ್ ಡ್ರಾಪ್ಸ್. ಇಲ್ಲಿ ನೋಡಿ, ಇಲ್ಲಿ ರಾವಣ ಜಟಾಯು ಪಕ್ಷಿದ ರೆಕ್ಕೆನ ಕಟ್ ಮಾಡ್ತಿರೋದು. ಇದು ಜಟಾಯು ನೋಡಿ, ಕೆಳಗಡೆ ತಲೆ ಬೀಳಿದೆ, ಮೇಲೆ ಪುಕ್ಕ ಕಾಣುತ್ತೆ, ಆ ಗರಿ. ಇಲ್ಲಿ ನೋಡಿ ಲಕ್ಷ್ಮಣ ಶೂರ್ಪನಕ್ಕೆ ಮೂಗನ್ನು ಕಟ್ ಮಾಡ್ತಿರೋದು. ಈ ಎಡ್ಜಲ್ಲಿ ನೋಡಿ ಕೋತಿಗಳು ಶ್ರೀಲಂಕಾಕ್ಕೆ ರಾಮ ಸೇತುವೆನ ಕಟ್ತಾ ಇರೋದು, ಕಲ್ಗಳು ತೊಗೊಂಡೋಗ್ತಿರೋದು. ಅದ್ರ ಹಿಂದೆ ನೋಡಿ ವಾನರ ಸೇನೆ ಶ್ರೀರಾಮನ ದರ್ಶನ ಮಾಡಲಿಕ್ಕೆ ಅದೆಲ್ಲ ಬಾಳೆಗೊನೆ ಫ್ರೂಟ್ಸ್ಗಳು ತೊಗೊಂಡೋಗ್ತಿರೋದು. ಇದೆಲ್ಲ ವಾನರ ಫುಲ್ಲು ನೋಡಿ. ಅಲ್ಲಿ ರಾಮ, ಲಕ್ಷ್ಮಣ ಮತ್ತು ಆಂಜನೇಯ. ಇಲ್ಲಿ ಸ್ವಲ್ಪ ರಾಮಾಯಣ, ಅಲ್ಲ ಸ್ವಲ್ಪ ಮಹಾಭಾರತ ಮಿಕ್ಸ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇದು ಈ ಡ್ರೆಸ್ ನೋಡೋದಕ್ಕೆ ಈಗೆಲ್ಲ ಹಾಕೊಂತಾರಲ್ಲ ಪ್ರೆಸೆಂಟು, ಬಾತ್ರೂಮ್ ಅಂತ ಹೇಳ್ತೀವಲ್ಲ, ಕೋಟ್ ಥರ ನೋಡಿ. ಅದಕ್ಕೆ ದೊಡ್ಡ ಕಾಲರ್ ಇದೆ, ಸೊಂಟಕ್ಕೆ ಬೆಲ್ಟ್ ಇದೆ. ಇಲ್ಲಿ ನೋಡಿ ಮಿನಿ ಸ್ಕರ್ಟ್ ಇದೆ, ಆ ಸ್ಕರ್ಟ್ ಮೇಲೆ ಟೆಕ್ಸ್ಟೈಲ್ ಡಿಸೈನ್ ನೋಡಿ. ಅದ್ರ ಮೇಲೆ ದುಪ್ಪಟ್ಟ ಕೂಡ ಇದೆ. ಎಲ್ಲ ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ತಾರೆ. ಅವಾಗೆಲ್ಲ ಇರೋದೇ ಇವಾಗ ಯೂಸ್ ಮಾಡ್ತಾರೆ. ಇದು ಹಳೆಬೆಳಗ್ಗೆ ನೋಡಿದ್ರ ಸರ್? ಇದು ಕತ್ತೆ ಮುಖದ ಸುಂದರಿ. ಇಲ್ಲ, ಒಂದು ಶ್ಲೋಕ ಇದೆ, ಪ್ರಾಪ್ತೇಶೋ ಷೋಡಶೆ ಹೊರುಷೆ ಗಾರ್ಧಬ ಅಪ್ಸರಾಯಿತೆ ಭವೇತ್ ಅಂತ. 18 ವರ್ಷದ ಯಾವುದು ಹುಡುಗಿ ತೋರಿಸಿದ್ರು ಅವಳು ಅಪ್ಸರ ಥರ ಕಾಣಿಸ್ತಾರೆ. ಹೌದು, 16 ವರ್ಷದ ಹುಡುಗರಿಗೆ ಕತ್ತೆ ಮುಖದ ಹುಡುಗಿ ಕೂಡ ಅವರಿಗೆ ಬಹಳ ಸುಂದರವಾಗಿ ಕಾಣುತ್ತೆ ಅಂತ ಆ ಏಜ್ನಲ್ಲಿ. ಲವ್ ಈಸ್ ಬ್ಲೈಂಡ್ ಅಂತ ಹೇಳ್ತಾರೆ. ಇನ್ನು ಇದೆಲ್ಲ ಪ್ರಹ್ಲಾದ ಸ್ಟೋರಿ. ಇದೆಲ್ಲ ಅದೆಲ್ಲ ಕೊಟ್ಟದೆಲ್ಲ ಪನಿಷ್ಮೆಂಟ್. ಇದೆಲ್ಲ ಅಲ್ಲಿ ನೋಡಿ ಆನೆ ಕೈಲಿ ತುಳಿಸ್ತಿರೋದು ನೋಡಿ, ಟಾರ್ಚರ್ ಕೊಡ್ತಾರೆ ಸೈನಿಕರ ಕೈಲಿ, ಆವಿನ ಕೈ ಕಚ್ಚಿರ್ಬಿಟ್ರು, ಇಲ್ಲಿ ಬೆಂಕಿಲಿ ಹಾಕಿರೋದು. ಅಲ್ಲಿ ಸ್ವಲ್ಪ ದೊಡ್ಡದಾಗಿ ಡೀಟೇಲ್ ಮಾಡಿದ್ದಾರೆ. ಆ ಶಿಲಾಬಾಲಿಕೆ ಮೇಲೆ ನೋಡಿ ನಾವು ಪೇಪರ್ ಕಟಿಂಗ್ ಕೂಡ ಮಾಡೋಕ್ಕಾಗೋದಿಲ್ಲ, ಅಷ್ಟು ನೀಟಾಗಿ ಕಟ್ ಮಾಡಿದ್ದಾರೆ ಡಿಸೈನ್ಸ್. ನೋಡಿ ಆ ಹಾರ್ಚ್ ಮೇಲೆ ಒಂದು ಹಲ್ಲಿ ಇದೆ ನೋಡಿ, ಅಲ್ಲಿ ನಿಜವಾದ ಹಲ್ಲಿ ಥರ ಇದೆ. ಆ ಹಲ್ಲಿ ಬಾಯಿ ಮುಂದೆ ಹಲಸಿನ ಹಣ್ಣಿದೆ, ಆ ಹಣ್ಣು ಮೇಲ್ಗಡೆ ನೊಣ ಇದೆ, ನೊಣ ಕೂಡ ಅಲ್ಲಿ ಬಿಡಿಸಿದೆ ಸ್ಮಾಲ್. ಅಲ್ಲಿ ಕಾಣುತ್ತಲ್ಲ, ಅಲ್ಲಿ ಮೇಡಮ್ ಅಲ್ಲಿ ಮೆಂತೋಡಿ ಅಲ್ಲಿ ಮೇಲೆ. ಅಂದರೆ ಸಿಹಿ ಇದ್ದ ಕಡೆ ನೊಣ ಬರುತ್ತೆ, ನೊಣ ಇದ್ದ ಕಡೆ ಹಲ್ಲಿ ಬರುತ್ತೆ. ಹಾಗೆ ಈ ಥರ ಕಲೆ ಇದ್ದ ಕಡೆ ಜನ ಬರ್ತಾರಂತ DV ಗುಂಡಪ್ಪನವರು ಇದೆಲ್ಲ ವರ್ಣಿಸಿರೋದು, ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅವ್ರ ಮೈಂಡಲ್ಲಿ ಹೆಂಗೆ ಬರೋಲ್ಲ. ಹೌದು ನೋಡಿ, ಆ ಕಾಲು ಬೆರಳೆಲ್ಲ ಎಷ್ಟು ಟ್ವಿಸ್ಟ್ ಆಗಿ ನೋಡಿ ತಿರುಗಿದೆ ಅಲ್ಲೆಲ್ಲ ಬೆರಳುಗಳೆಲ್ಲ. ಇದೆಲ್ಲ ಫುಲ್ಲು ಒಂದೇ ಕಲ್ಲು, ಸ್ವಲ್ಪ ಡ್ಯಾಮೇಜ್ ಆದ್ರೂ ಇದೆಲ್ಲ ಸಂಪೂರ್ಣವಾಗಿ ವೇಸ್ಟ್. ಅಂದರೆ ಅಷ್ಟು ತಾಳ್ಮೆಯಿಂದ ಮಾಡಿರೋದು. ಮೇಲೆ ಇದ್ದಿರೋದು ಹೌದು, ಇದು ಭರತನಾಟ್ಯ ಮಾಡ್ತಿರೋದು, ಡ್ಯಾನ್ಸ್ ಪೋಸ್. ಈ ವಿಗ್ರಹದ ಮೇಲೆ ನೋಡಿ ಅವೆಲ್ಲ ಕಿವಿ ಹೋಲ ಡಿಸೈನ್, ಲಾಂಗ್ ಇಯರಿಂಗ್ಸ್ ಮುಟ್ಬಾರ್ದು ಬಾ. ಕಿವಿ ಹೋನೆಗಳು ನೋಡಿ ಎಲ್ಲ ಕಡೆ ಬರುತ್ತೆ ನೋಡಿ.
ಇಯರಿಂಗ್ಸ್ ಡಿಸೈನ್. ಗುಡಿ ಒಳಗಡೆ ಹೊರಗಡೆ ಎಲ್ಲ ಕಡೆ ಇದೆ. ಅದಕ್ಕೆ ಈ ಗುಡಿಗೆ ಅಂತಾರಾಷ್ಟ್ರೀಯ ಒಡವೆ ಪೆಟ್ಟಿಗೆ ಅಂತ ಬಿರುದು. ಅಂತಾರಾಷ್ಟ್ರೀಯ ನ್ಯಾಷನಲ್ ಜ್ಯುವೆಲರಿ ಬಾಕ್ಸ್. ಸಣ್ಣಿ ಬಸಣಿ ವೀಣೆ ನೋಡಿ, ಆ ವೀಣೆಗೆ ನೋಡಿ ಕಲ್ಲಲ್ಲಿ ತಂತಿ ಕೂಡ ಇದೆ ನೋಡಿ ಮೇಲ್ಗಡೆ. ಅರ್ಧ ಮೇಲಿದೆ, ಅರ್ಧ ಕಟ್ಟಾಗಿದೆ. ಆ ಎರಡು ಹಾರಗಳ ಮಧ್ಯೆ ಗ್ಯಾಪ್ ಕೂಡ ಬಿಟ್ಟಿದೆ ನೋಡಿ. ಬೆಳ್ಗಳು ಹಾರಗಳು. ಹೌದು, ಅಷ್ಟೇ ಡೀಟೇಲ್ ಆಗಿ ತೋರಿಸಿರೋದು. ಈ ರಾಣಿ ಅಲಂಕಾರ ಆದಮೇಲೆ ಫ್ರಂಟ್ ಹೇರನ್ನು ಕರ್ಲಿಂಗ್ ಮಾಡ್ಕೊತಿರೋದು, ಮುಂಗುರುಳು ಕುಟ್ಟಿಲ ಕುಂದ ಸುತ್ಕೊಂತಿರೋದು. ಒಂದೊಂದು ಬೇರೆ ಬೇರೆ ಥರನೂ ಇದೆ, ಯಾವುದನ್ನು ಕಾಪಿ ಇಲ್ಲ, ಎಲ್ಲ ಬೇರೆ ಬೇರೆ. ಹಾಗೆ ಗುಡಿಗೆ ಬಳಸಿರೋ ಕಲ್ಲು ಇದೆಯಲ್ಲ, ಇದೆಲ್ಲ ಫುಲ್ ಎಂಟೈರ್ ಇದು ಬಳಪದ ಕಲ್ಲು. ಈ ಕಲ್ಲು ತರಿಸಿರೋದು ತುಮಕೂರಿಂದ ತರಿಸಿರೋದು. ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿಂದ ಆನೆಗಳ ಮೂಲಕ ತರಿಸಿರೋದು. ಹಾಗೆಲ್ಲ ಟ್ರಾನ್ಸ್ಪೋರ್ಟ್ ಎಲಿಫೆಂಟ್ಸ್ ಅಲ್ವಾ, ಅದಕ್ಕೆ ನೋಡಿ ಸುತ್ತ ಇದೆ. ಅಂದರೆ ಇಡೀ ಗುಡಿ ಭಾರನ ಅದು ಒತ್ಕೊಂಡು ನಿಂತಿದೆಯಾ ಶಕ್ತಿ ಸಂಖ್ಯೆ. ಗುಡಿ ಸುತ್ತ ಟೋಟಲ್ ಆಗಿ 644 ಇದೆ. ಒಂದು ಆನೆ ಇದ್ದಾಗೆ ಒಂದು ಆನೆ ಇಲ್ಲ, ಎಲ್ಲ ಡಿಫ್ರೆಂಟ್ ಆಗಿದೆ. ಹಾಗೆ ಮುಖ್ಯ ಶಿಲ್ಪಿಗಳು ಈ ಗುಡಿಗೆ ಅಮರ ಶಿಲ್ಪಿ ಜಕಣಾಚಾರಿ, ಅವ್ರ ಮಗ ಡಂಕಣಾಚಾರಿ. ಅಂದರೆ ಒಂದು ಟೀಮ್ ವರ್ಕಿಂದ ಆಗಿರುವಂಥದ್ದು. ಈ ಕಲ್ಲು ಏನಪ್ಪ ಅಂದರೆ ಭೂಮಿನ ತೆಗೆದಾಗ ಫುಲ್ಲು ಸೋಪಿನ ಥರ ಬರುತ್ತೆ, ಸೋಪ್ ಥರ ಸ್ಮೂತಾಗಿರುತ್ತೆ. ಕೆತ್ತನೆ ಮಾಡೋಕ್ಕೆ ತುಂಬ ಈಸಿ. ಆಮೇಲೆ ವರ್ಷಕ್ಕೂ ಈ ಕಲ್ಲು ಗಾಳಿ ಬಿಸಿಲಿಗೆಲ್ಲ ಫುಲ್ಲು ಗಟ್ಟಿ ಆಗ್ತಾ ಹೋಗುತ್ತೆ, ಹಾರ್ಡಾಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ಹಾಗೆ ಈ ಕಲ್ಲು ತುಂಬ ಬಾಳಿಕೆ ಬರುತ್ತೆ. ಸೊ ನೋಡಿ, ಇದು ಶಿವಪಾರ್ವತಿ ವಿಗ್ರಹ ನೋಡಿ. ಆ ಕೈಲಿ ನೋಡಿ ತ್ರಿಶೂಲ ಇದೆ, ಡಮರುಗ ಇದೆ, ಜಪಮಾಲೆ ಕೂಡ ನೋಡ್ಬೋದು. ಇಲ್ಲಿಂದ ಈ ಕಡೆಗೆ ಗರ್ಭಗುಡಿ. ಈಗೆಲ್ಲ ದೇವ್ರ ಕಥೆ ಬಗ್ಗೆ ಬರುತ್ತೆ. ಇಲ್ಲಿ ಬರೀ ಶಿಲ್ಪಿಗಳು, ಈ ಕಡೆ ಎಲ್ಲ ಬರೀ ಶಿಲಾವಾಲಿಕೆ ಬಗ್ಗೆ, ಕೆತ್ತನೆಗಳು. ಒಂದು ಕಡೆ ಜೀವಾತ್ಮ ಅಂತ ಹೇಳ್ತೀವಿ, ಇನ್ನೊಂದು ಕಡೆ ಪರಮಾತ್ಮ ಅಂತ ಹೇಳ್ತೀವಿ. ಈ ಕಲ್ಲಿಂದ ಡಿವೈಡ್ ಆಗಿದೆ, ನರ ಮತ್ತು ನಾರಾಯಣ ಅಂತ. ಇದು ನೋಡಿ ಮಹಾವಿಷ್ಣು ನೋಡಿ, ಆ ಸುದರ್ಶನ ಚಕ್ರ ಎಷ್ಟು ಇಂಟ್ರಿಕೇಟ್ ಆಗಿದೆ. ಅದಕ್ಕೆಲ್ಲ ಚಿಕ್ಕದಾಗೆಲ್ಲ ಹೋಲ್ಸ್ ಎಲ್ಲ ಇದೆ. ಇದು ಲಕ್ಷ್ಮೀ ನಾರಾಯಣ ನೋಡಿ. ಆ ಕಿವಿ ಹೋಲೆ ಎಷ್ಟು ದೊಡ್ಡದಾಗಿದೆ, ಈಗೆಲ್ಲ ಟ್ರೆಂಡು. ಅಲ್ಲಿ ನೋಡಿ 2 ಬಳೆ ಕಾಣುತ್ತೆ. ಒಂದು ಬಳೆ ನೋಡಿ ನಿಜವಾಗಿ ಜಾರು ತರೋ ಥರನೇ ಮಾಡಿದ್ದಾರೆ, ನ್ಯಾಚುರಲ್ ಸ್ಲಿಪ್ ಆಗುತ್ತವೆ. ಇದು ಲಕ್ಷ್ಮೀ ಜನಾರ್ದನ. ಇದು ಮೇಲ್ಗಡೆ ನೋಡಿ ಬಾಲಕೃಷ್ಣ ನೋಡಿ, ಚಿಕ್ಕ ಮಗುವಾಗಿದ್ದಾಗ ತನ್ನ ಬಲಗಾಲಿನ ಹೆಬ್ಬೆರಳನ್ನು ಬಾಯಿಲಿಡ್ಕೊಂಡು ಚೀಪ್ತಾರೆ. ಕೃಷ್ಣ ಒಟಪತ್ರ ಶಾಯಿ ನೋಡಿ, ಇದು ಲೀಫ್ ಇದೆ ನೋಡಿ, ಹಾಲದ ಎಲೆ. ಆ ಎಲೆ ಮೇಲೆ ಪ್ರಿಂಟ್ ಕೂಡ ಇದೆ, ಅದು ದಳಗಳೆಲ್ಲ ಗೆರೆ ನೋಡಿ ಕಾಣುತ್ತೆ. ಇದು ಅರ್ಧ ಶಿವ ಮತ್ತು ಅರ್ಧ ವಿಷ್ಣು. ಇದು ಹರಿ ಮತ್ತು ಹರ. ಇಲ್ಲಿ ವಾಹನ ಗರುಡ ಇದೆ, ಅಲ್ಲಿ ನಂದಿ ಇದೆ, ಅಲ್ಲಿ ಗದೆ ಇದೆ, ಈ ಕಡೆ ತ್ರಿಶೂಲ ಕಟ್ಟಾಗಿದೆ. ಇಲ್ಲಿ ಹತ್ತಿಗೆ ನೋಡಕ್ಕೆ ಬಂದಾಗ ಮಾಡ್ಬೋದು. ಹೌದು, ಇದು ಶಿವ ಜಲಂಧರ. ಇದು ಶಿವ ನೋಡಿ ಜಲಂಧರನ ಸಂಹಾರ ಮಾಡಿ ಆ ದೇಹದ ಮೇಲೆ ನಾಟ್ಯ ಮಾಡ್ತಿರೋದು, ಶಿವ ಜಲಂಧರ ಅಂತ ಹೇಳ್ತೀವಿ. ನೋಡಿ ಕಂಬ ನೋಡೋದಕ್ಕೆ ನೋಡಿ ಕಮಲ ಥರ ಇದೆ. ಈ ವಿಗ್ರಹ ಏನೂ ಡ್ಯಾಮೇಜ್ ಆಗಿಲ್ಲ. ಅದು ಕಾಳಿಯ ರೌದ್ರ ರೂಪ, ಅದು ಸ್ಮಶಾನ ಕಾಳಿ ಅಂದರೆ ಪಾರ್ವತಿಯ ರೌದ್ರ ರೂಪ. ಮುಖ ನೋಡಿ ಎಷ್ಟು ವಿಕಾರವಾಗಿದೆ. ಆ ದೇಹ ನೋಡಿ ಸ್ಕೆಲಿಟನ್ ಥರ ಇದೆ, ಹೆಲೆಬೆಲಪ್ ಥರ. ಆ ಹೊಟ್ಟೆ ಒಳಭಾಗದಲ್ಲಿ ಚೇಳು ಕೂಡ ನೋಡ್ಬೋದು. ಅದು ರೌದ್ರ ಅವತಾರ, ಮೋರ್ ಪವರ್ಫುಲ್ ಗಾಡಿಸಸ್ ಅಂತ. ತಲೆಬೋರ್ಡೆ ಇಲ್ಲಿ ನೋಡಿ, ತಲೆಬೋರ್ಡೆ ಇಲ್ಲಿ ಮುಂದೆ ಬನ್ನಿ. ಇದೆಲ್ಲ ಬುರುಡೆಗಳು. ರುಂಡಮಾಲ, ಇದೆಲ್ಲ ರುಂಡಮಾಲ ನೋಡಿ ಕಾಣುತ್ತೆ. ಆ ತಲೆ ಬುರುಡೆಗಳನ್ನು ಹಾರ ಥರ ಹಾಕೊಂಡಿದ್ದಾರೆ. ಇದು ವಿಷ್ಣುದ 5ನೇ ಅವತಾರ ವಾಮನ. ಇವರು ಇದು ನೋಡಿ ಹಳೆ ಬೆಡಗಿತ್ತಲ್ಲ ಸರ್, ಇದು ರಾವಣ ಸ್ಟೋರಿ, ದಶಕಂಠ ರಾವಣ. ಇದನ್ನೇ ಹಳೆ ಬೆಡಗೆ ಅಲ್ಲಿ ತುಂಬ ದೊಡ್ಡದಾಗಿದೆ. ಕಣ್ಗಳೀಚೆ ಬಂದಿರೋದು, ಹೌದು, ಕುತ್ತಿಗೆ ಜಗ್ಗಿರೋದು ನೋಡಿ, ಮಂಡಿ ಹೂರಿರೋದೆಲ್ಲ ನೋಡಿ. ಕಲ್ಲಲ್ಲಿ ನಟ್ಟು ಬೋಲ್ಟನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಬನ್ನಿ, ಲುಕ್ಸ್ ಲೈಕ್ ಎ ಹೆಕ್ಸಗನ್ ಶೇಪ್. ಥ್ರೆಡ್ ಎಲ್ಲ ಇದೆ ನೋಡಿ, ಫಿಟ್ ಮಾಡುತ್ತೆ ನಟ್ಟು ಬೋಲ್ಟ್. ಹೌದು,
ಇದು ನೀವು ವಾಷರ್ ಕೂಡ ನೋಡ್ಬೋದು ನೋಡಿ, 12th ಸೆಂಚುರಿಲೇ ಆ ಕಾನ್ಸೆಪ್ಟ್. ಹಾಂ, ಈಗ ನಟ್ಟು ಬರ್ತಾ ಓಕೆ. ಇದು ಅಷ್ಟಭುಜ ವಿನಾಯಕ 8 ಕೈ ಗಣೇಶ ಇಲಿ ಮೇಲೆ ನಾಟ್ಯ ಮಾಡ್ತಿರೋದು. ಅಷ್ಟಭುಜ. ಅಲ್ಲಿ ಬೇರೆ ಬೇರೆ 2 ಥರ ಗಣಪತಿ, ದಕ್ಷಿಣ ಗಣಪತಿ, ಇದು ಎಡಮುರಿ ಗಣೇಶ ಅಂತ ಹೇಳ್ತೀವಿ. ಇದು ನೋಡಿ ಗುಡಿಗೆ ನೋಡಿ, ಒನ್ ಆಫ್ ದ ಮಾಸ್ಟರ್ ಪೀಸ್ ಇದು. ಉಗ್ರ ನರಸಿಂಹ ಹಿರಣ್ಯಕಶಿಪುದು ಹೊಟ್ಟೆನ ಬಗೆದು ಆ ಕರಳನ್ನು ನೋಡಿ ಮಾಲೆ ಹಾಕೊಂಡಿರುತ್ತೆ. ಆ ಕೋಪಕ್ಕೆ ನೋಡಿ ಆ ಕಣ್ಣು ಗುಡ್ಡೆ ಹೊರಗೆ ಬಂದಿರೋದು. ಆ ಟಂಗ್ ನೋಡಿ, ನಾಲ್ಗೆ ಎಷ್ಟು ಚೂಪವಾಗಿದೆ, ಸೂಜಿ ಥರ ಇದೆ. ಶಿಲ್ಪಿ ಒಂದು ಡೇಟ ಹೊಡೆದಿದ್ರು ಕಟ್ಟಾಗುತ್ತೆ. ಸ್ಮಾಲ್ 908 ವರ್ಷ ಆಗಿದೆ. ನಾಲ್ಗೆ ಹೇಗಿದೆ ಇನ್ನು ಹಾಗೇನೆ ಇದೆ. ಬೆಳಕು ಒಳಗಡೆ ಕಾಣುತ್ತೆ. ಹೌದು. ಹಾಗೆ ಆ ಕೋಪಕ್ಕೆ ನೋಡಿ, ಅಲ್ಲಿ ಆ ಹಿರಣ್ಯಕಶಿಪುದು ಮಂಡಿ ಚಿಪ್ಪು ಒಳಗಡೆ ಆ ನರಸಿಂಹನ ಕೈ ಉಗುರುಗಳು ಹೋಗಿದೆ. ಹಾಂ, ಇಲ್ಲಿ ನೋಡಿ, ಅಲ್ಲಿ ಚಿಕ್ಕ ಕರುಳು, ದೊಡ್ಡ ಕರುಳು ಎಲ್ಲ ಡೀಟೇಲಾಗಿ ತೋರಿಸಿರೋದು. ಮಾಸ್ಟರ್ ಪೀಸ್ ಅಂತ ಹೇಳ್ತೀವಿ. ಇದು ವಿಷ್ಣುದು ನೋಡಿ 3ನೇ ಅವತಾರ ಭೂ ವರಾಹ ಸ್ವಾಮಿ. ಇದು ಚತುರ್ಮುಖ ಬ್ರಹ್ಮ. ಇದು ಮೇಲೆ ಗಂಟ ಇದೆ, ಅದರ ಮೇಲೆ ನೋಡಿ, ಮೇಲಿಂದ ನಿಜವಾದ ಚೈನನ್ನು ಬಿಟ್ಟಿರೋ ಥರ ಇದೆ. ಆ ಸೈಜು ಕೂಡ ಪರ್ಫೆಕ್ಟ್ ಆಗಿದೆ. ಇದು ದೇವಿ ಚಾಮುಂಡೇಶ್ವರಿ ದುರ್ಗಮಾತ. ಅದರ ಪಕ್ಕದಲ್ಲಿ ದಾಕ್ಷಾಣಿ ತಂದೆಯವರು ದಕ್ಷ ಪ್ರಜಾಪತಿ ಟಗರು ತಲೆ. ಇದು ವಿಷ್ಣುದು ವಿಶ್ವರೂಪ. ಇದು ನೋಡಿ, 16 ಕೈಗಳು. ಆ 16 ಕೈಯಲ್ಲೂ ಕೂಡ ಬೇರೆ ಬೇರೆ ಆಯುಧಗಳು. ವಿಶ್ವರೂಪ ಅದು. ವಿಶ್ವರೂಪದಲ್ಲಿ ಇದು ಶಿವ ನೋಡಿ, ಕಾಲ ಭೈರವ, ನಗ್ನ ಕಾಲ ಭೈರವ ನೋಡಿ. ಅದು ಬ್ರಹ್ಮ ಕಪಾಲದು. ಅದರಲ್ಲಿ ರಕ್ತ ಹನಿತಿರೋದನ್ನು ಪಕ್ಕದಲ್ಲಿ ನಾಯಿ ಅದನ್ನು ಎಗ್ರಿ ನೆಗ್ತಿರೋದು ಕಾಣ್ತದೆ. ನಾಯಿಯ ಕಡೆ ನೋಡಿ, ಚಿಕ್ಕ ಚಿಕ್ಕ ಬುರುಡೆಗಳನ್ನು ಹಾರ ಥರ ಹಾಕೊಂಡಿದ್ದಾರೆ ನೋಡಿ. ಆ ತಲೆ ಮೇಲೆ ನೋಡಿ ಬುರುಡೆಗಳಿದೆ, ಅದಕ್ಕೆಲ್ಲ ಹೋಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಸಣ್ಣ ಸಣ್ಣ ಬುರುಡೆಗಳಿಗೂ ಹೋಲ್ಸು. ಈಗೆಲ್ಲ ಚಪ್ಪಲ್ ಹಾಕೊಂತಲ್ಲ ಹೆಣ್ಮಕ್ಳು, ಹೈ ಹೀಲ್ಸ್ ಆಗಲೇ ತೋರಿಸಿದ್ದಾರೆ. ಪಾದುಕೆಗಳು. ಇದು ನಾಗ ದಂಪತಿಗಳು. ಇದು ಸಹ ಹಳೆ ಬೆಳಗಿತ್ತಲ್ಲ, ಶಿವ ಆನೆ ಹೊಟ್ಟೆ ಒಳಭಾಗದಲ್ಲಿ ನಾಟ್ಯ ಮಾಡ್ತಿರೋದು. ಗಜಚರ್ಮಾಂಬರಧಾರಿ. ಇದನ್ನೇ ಅಲ್ಲಿ ಸ್ವಲ್ಪ ದೊಡ್ಡದಾಗಿದೆ, ಫುಲ್ ದೊಡ್ಡದಾಗಿದೆ ಅದು. ಇದು ಭಗವಾನ್. ಇದು ನೋಡಿ, ಸೂರ್ಯದೇವ, ಸೂರ್ಯ ನಾರಾಯಣ. ಶಿವನ್ ಜಾಸ್ತಿ ತೋರಿಸಿಲ್ಲ. ಹೌದು, ಇಲ್ಲಿ ನೋಡಿ, ಸೂರ್ಯ ನಾರಾಯಣ ಆ 7 ಕುದುರೆ ಮೇಲೆ ಬರ್ತಾರೆ. ಸಪ್ತಾಶ್ವ ನೋಡಲ್ಲಿ ಕೂತ ರಥಸಾರಥಿ ಅರುಣದೇವ. ಇದು ರೀಪ್ಲೇಸ್ಮೆಂಟ್. ಇದನ್ನು ಹೊಸ್ದಾಗಿ ಮಾಡಿಸಿದ್ದಾರೆ. ವುಡ್ಡಲ್ಲ, ಸಿಮೆಂಟು ಸಪೋರ್ಟಿಗೆ ಮಾಡಿರೋದು. ಕಟ್ಟಾಗಿ ಬಿದ್ದೋಗಿತ್ತು. ಡಿಫ್ರೆನ್ಸ್ ತುಂಬ ಡಿಫ್ರೆನ್ಸ್ ಇದೆ ಅದಕ್ಕೆ. ಹೌದು. ಇದು ಕೆಳಗಡೆಯಿಂದ ಮೇಲ್ ನೋಡಿದ್ರೆ ಇದು ರಥ ಬರುತ್ತಲ್ಲ, ತೇರ್ ಥರ ಬರುತ್ತೆ ನೋಡಿ. ಈ ಪಾರ್ಟ್ ಲುಕ್ಸ್ ಲೈಕ್ ಎ ಬಿಗ್ ಚಾರಿಯಟ್. ತೇರು, ರಥ ಬರುತ್ತಲ್ಲ, ತೇರು ಆ ಥರ ಬರುತ್ತೆ. ಸೊ ಹೊಯ್ಸಳ ಹತ್ರ ಗುಡಿ ಕಟ್ಟಬೇಕಾದ್ರೆ ಮೇಲ್ ನೋಡಿ ಥರ ಸ್ಟಾರ್ ಶೇಪಲ್ಲಿ ಗುಡಿ ಕಟ್ಟಿರೋದು. ಸ್ಟಾರ್ ಥರ ಇದೆ ನೋಡಿ. ಯಾಕಂದರೆ ಹೆಚ್ಚು ಜಾಗ ಸಿಗುತ್ತೆ, ಹೆಚ್ಚು ಶಿಲೆಗಳನ್ನು ಕೂರಿಸ್ಬೋದು, ಕೆತ್ತನೆ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಸ್ಟಾರ್ ಶೇಪಲ್ಲಿ ಗುಡಿ ಕಟ್ಟಿರೋದು. ಇಲ್ಲಿ ಈ ಕಡೆ ಈ ಸೈಡ್ ಒಂಥರ ಫಿನಿಶಿಂಗ್ ಟೈಲ್ಸ್ ಥರ ಕಾಣಿಸುತ್ತೆ. ಹೌದೌದು. ಆ ಸೈಡ್ಗೆ ಸ್ಮಾಲ್ ಡೀಟೇಲಿಂಗ್ ಕೆತ್ತಿದ್ದಾರೆ. ಹೌದು, ಸ್ವಲ್ಪ ಸ್ಪೇಸ್ ಕೊಟ್ಕೊಂಡು ಕೆತ್ತಿದ್ದಾರೆ. ಈಗ ಚೌಕ ಮಾಡಿದರೆ ಬರೀ 4 ಕಡೆ ಬರುತ್ತೆ. ಸ್ಕ್ವೇರ್ ಮಾಡಿದರೆ, ಸ್ಟಾರ್ ಮಾಡಿದರೆ ಮೋರ್ ಸರ್ಫೇಸ್ ಏರಿಯಾ, ಮೂಲೆಗಳು ಜಾಸ್ತಿ ಸಿಗುತ್ತೆ. ಆಮೇಲೆ ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಸೂರ್ಯನ ಬೆಳಕು ಎಲ್ಲ ಕಡೆ ಚೆಲ್ಲುತ್ತೆ, ಸ್ಪೇಸ್ ಸಿಗುತ್ತೆ. ಹಾಗಾಗಿ ಅವರು ಸ್ಟಾರ್ ಶೇಪಲ್ಲಿ ಗುಡಿ ಕಟ್ಟಿರೋದು. ಸುಮಾರು ನಮ್ಮ ಕರ್ನಾಟಕದಲ್ಲಿ ಹೊಯ್ಸಳರು 92 ಗುಡಿ ಕಟ್ಟಿದ್ದಾರೆ. 92 ಕರ್ನಾಟಕದಲ್ಲಿ. ಹಾಸನ ಜಿಲ್ಲೆಯಲ್ಲಿ ಈ ಥರ ಗುಡಿಗಳು ಇನ್ನೂ 30 ಇದೆ. ನೀವೆಲ್ಲೇ ಹೋದ್ರೂ ಸ್ಟಾರ್ ಶೇಪದ ಗುಡಿ ನೋಡಿದರೆ ಅದು ಹೊಯ್ಸಳರು. ಅವ್ರದ್ದು ಮಾರ್ಕ್ ಸಿಗ್ನೇಚರ್ ಥರ. ಅದರಲ್ಲಿ ಪ್ರಮುಖ ಅಂದರೆ ಬೇಲೂರು, ಹಳೇಬೀಡು, ಸೋಮನಾಥಪುರ ಇವು ಜಗತ್ ಪ್ರಸಿದ್ಧಿ. ಇದು ಏಕಕೂಟ ದೇವಾಲಯ. ಏಕಕೂಟ ಅಂದರೆ ಒಂದೇ ಗರ್ಭಗುಡಿ. ಹಳೇಬೀಡಲ್ಲಿ
ದಿಕುಟಾಚಲ. ಸೋಮನಾಥ್ಪುರ ಇದೆಯಲ್ಲ ಅದು 3 ಇದೆ. ತ್ರಿಕುಟಾಚಲ. ಇಲ್ಲಿ ನೋಡಿ ಆ ಮೂಲೆ ಇದೆಯಲ್ಲ ಸರ್ ಮೇಲ್ಗಡೆ, ಆ ಮೂಲೆಯಿಂದ ನೋಡಿ ಎಲ್ಲ ಮೂಲೆಗಳು ಪರ್ಫೆಕ್ಟ್ ಸಿಮಿಟ್ರಿ, ಎಲ್ಲ ಮೂಲೆಗಳು ಒಂದೇ ಲೈನ್ ಬರುತ್ತೆ. ಲೈನಿಂಗ್ ಹಾಂ, ಪರ್ಫೆಕ್ಟ್ ಸಿಮಿಟ್ರಿ ಅಲೈನ್ಮೆಂಟ್. ಕೆಳಗಡೆವರೆಗೂ ಅಲ್ಲಿಗೆ ಹೋಗುತ್ತೆ, ಇಲ್ಲಿ ತನಕ ಬರುತ್ತೆ. ಕೆಳಗಡೆ ಹೇಗಿದೆ ಫೌಂಡೇಶನ್ ಇದು ಪೀಠ, ಮೇಲೂ ಕೂಡ ಅದೇ ಥರ ಬರುತ್ತೆ. ಸೇಮ್ ಸ್ಟಾರು ಮೇಲೂ ಸ್ಟಾರ್. ಹಾಂ, ಈ ಥರ ಈ ಮೂಲೆ ಸಿಗುತ್ತೆ, ಅಲ್ಲೆಲ್ಲ ಅದಕ್ಕೆ ಮೂಲೆ ಸಿಗುತ್ತೆ. ಸಿಮಿಟ್ರಿ. ಈ ಥರ ಗುಡಿಸುತ್ತೋ ಟೋಟಲ್ ಆಗಿ 32 ಇದೆ ಮೂಲೆಗಳು, ಮೇಲೂ ಕೂಡ 32. ಸೇಮ್ ಇದು ಹಿಂಗೆ ಸ್ಟಾರ್ ಶೇಪ್ ಇದೆ, ಅದೊಂದು ಸ್ಟಾರ್ ಶೇಪ್ ಇದೆ. ಹಳೆ ಬೆಳಗ್ಗೆ ಡಬಲ್ ಆಗುತ್ತೆ, 64 ಆಗುತ್ತೆ. ದೊಡ್ಡದು ಸ್ವಲ್ಪ ಅದೇ ಎರಡು ಗರ್ಭಗುಡಿ. ಅದು ನೋಡಿ ಲಕ್ಷ್ಮೀ ಗುಡಿ, ಅದು ಶ್ರೀದೇವಿ. ಓಕೆ, ಇದು ನೋಡಿ ಭೂದೇವಿ ಗುಡಿ, ಇದು ಶ್ರೀದೇವಿ ಭೂದೇವಿ. ಇದು ವಿಷ್ಣುದು ಇನ್ನೊಂದು ಗುಡಿ, ಇದು ವೀರನಾರಾಯಣ. ಬೆಳಗ್ಗೆ ಸಂಜೆ ಮಾತ್ರ ವಿಷ್ಣು ಇನ್ನೊಂದು ರೂಪ. ಹೌದು, ಅದು ಅವತ್ತಿನ ಕಾಲದ ಕಲ್ಯಾಣ ಮಂಟಪ. ಮದುವೆ ಅದು ಅವತ್ತಿನ ಕಾಲದ ಉಗ್ರಾಣ ಸ್ಟೋರ್ ರೂಮ್. ಅಡಿಗೆಲ್ಲ ನೋಡ್ಲಿಕ್ಕಿಲ್ಲ, ಅದು ಏನಿಲ್ಲ, ಅಲ್ಲೆಲ್ಲ ಖಾಲಿದೆ ಅಷ್ಟೇ, ಖಾಲಿ. ಇದು ನೋಡಿ ದೇವಿ ಗಾಯತ್ರಿ ನೋಡಿ, ಇದು ಧ್ಯಾನ ಸರಸ್ವತಿ ವಾಗ್ದೇವಿ ಅಂತ ಹೇಳ್ತೀವಿ ನೋಡಿ. ಕೈಯಲ್ಲಿ ಜಪಮಾಲೆ ಕೂಡ ನೋಡ್ಬೋದು. ಇದು ನೋಡೋದಕ್ಕೆ ನೋಡಿ ಸರ್ ಲುಕ್ಸ್ ಲೈಕ್ ಎ ಮಲ್ಟಿ ಸ್ಟೋರ್ ಥರ. ಇದು ಲೈಕ್ ಬಾಲ್ಕನಿ, ಇದು ಫಸ್ಟ್ ಬಾಲ್ಕನಿ, ಮೇಲೆ ನೋಡಿ ಸೆಕೆಂಡ್ ಬಾಲ್ಕನಿ ನಿಂತ್ಕೊಳ್ಳಿಕ್ಕೆ. ಹೌದು, ಇದೆಲ್ಲ ಲುಕ್ಸ್ ಲೈಕ್ ಎ ಸೇಫ್ಟಿ ಗ್ರಿಲ್ಸ್ ಥರ ಇದೆ ನೋಡಿ. ಅದು ಇದೆಲ್ಲ ಫುಲ್ ಖಾಲಿ ಬರುತ್ತೆ ಒಳಗಡೆ ಎಲ್ಲ, ಅಂದರೆ ಜಾಗ ಸ್ಪೇಸ್ ಇದೆ. ಆಗಿಂಗ ಅಂದರೆ ಇವಾಗ ನಾವು ಮಾಡಿ ಮೇಲೆ ಫಸ್ಟ್ ಫ್ಲೋರ್ ಬಾಲ್ಕನಿ. ಇದು 12th century ಮಾಡರ್ನ್ ಲೇಡಿ. ಅದು ಲುಕ್ಸ್ ಲೈಕ್ ಎ ಅಜಂತ ಹೇರ್ ಸ್ಟೈಲ್ ನೋಡಿ. ಆ ತುರುಪ್ ನೋಡಿ ಎಷ್ಟು ದೊಡ್ಡದಾಗಿದೆ. ಅಲಂಕಾರ ಆದಮೇಲೆ ಮಕ್ಕಳ ಜೊತೆ ವಾಕಿಂಗ್ ಹೋಗ್ತಿರೋದು ನೋಡಿ. ಮಗುಕಲ್ಲಿ ನಾಯಿ ಕೂಡ ನೋಡ್ಬೋದು, ಡಾಗ್ ನೋಡಿ. ಆ ನಾಯಿಗೊಂದು ಹಗ್ಗ ಕೂಡ, ಚೈನ್ ಕೂಡ ಇದೆ ನೋಡ್ಬೋದು. ಆಗಿನ ಕಾಲದಲ್ಲಿ ಆ ಥರ ಚೈನ್ ಎಲ್ಲ ಬಳಸ್ತಿದ್ರು ನಾಯಿಗೆ. ಅಂದರೆ ಆಗಿನ ಕಾಲದಲ್ಲೇ ವಾಕಿಂಗ್ ಲೇಡಿ, ಮಾಡರ್ನ್ ಲೇಡಿ ಅಂತ ಹೇಳ್ತಾರೆ. ವಾಕ್ ಮಾಡ್ತಾಯಿದ್ರು ಅಂತ. ಇವಾಗಿಂದು ಅವಾಗ ಮಾಡ್ತಿದ್ದೆಲ್ಲ ಕಾಪಿ. ಇದು ಅಭಿಷೇಕ ಮಾಡಿದ ನೀರು ಇಲ್ಲಿ ಬರುತ್ತೆ. ಅಭಿಷೇಕ ಮಾಡಿದ ನೀರನ್ನು ಯಾರೂ ಕೂಡ ತುಳಿಬಾರ್ದು ಅಂತ ಅವತ್ತಿನ ಕಾಲದಲ್ಲಿ ಡ್ರೈನೇಜ್ ಕೂಡ ಮಾಡಿದ್ದಾರೆ ನೋಡಿ. ಅಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಒಳಗಡೆ ಹೋಗುತ್ತೆ ನೋಡಿ. ಅಲ್ಲಿ ಹೋಗೋದು ಫಸ್ಟು. ಈಗ ಅಲ್ಲಿ ಗಲೀಜಾಗತನಕ್ಕೋಸ್ಕರ ಅಲ್ಲಿ ಬಾಕ್ಸ್ ಇದೆ ನೋಡಿ, ಅಲ್ಲಿ ಹೊರಗಡೆ ಹೋಗುತ್ತೆ ಸ್ಟ್ರೈಟ್ ಹೊರಗಡೆ. ಅಂದರೆ ಯಾರು ಕಾಲಲ್ಲಿ ತುಳಿಬಾರ್ದು ಅಂತ. ಇದು ಕಲ್ಲು ಇದೆಯಲ್ಲ, ಇದಕ್ಕೆ ರೀಪ್ಲೇಸ್ಮೆಂಟ್ ಹೊಸ್ದಾಗಿ ಮಾಡಿಸಿರೋದು ಈ ಕಲ್ಲು. ಅದು ಹೋದ್ಮೇಲೆ ಇದು ಬೇರೆ. ಇದು ಇಲ್ಲಿಂದ ಗರ್ಭಗುಡಿಗೆ ಅಂದಾಜೆಲ್ಲ 18 ಅಡಿ ಇದೆ. ಒಂದೇ ಕಲ್ಲು ಅಲ್ಲಿಂದ ಹರಿದು ಬರುತ್ತೆ ನೋಡಿ. ಶಿಖರ ನೋಡಲಿಕ್ಕೆ ಪೂರಿ ಜಗನ್ನಾಥ ಥರ ಇದೆ ನೋಡಿ. ಪೂರಿ ಜಗನ್ನಾಥ ನಾರ್ತ್ ಇಂಡಿಯನ್ ಸ್ಟೈಲ್ ಅದು. ಇದು ನೋಡಿ ಭೂ ವರಾಹ ಸ್ವಾಮಿ ತುಂಬ ಚೆನ್ನಾಗಿದೆ. ಆ ಕಡೆ ಇದು ರತಿ ಮತ್ತು ಮನ್ಮಥ. ರತಿ ಕೈಲಿ ಹಣ್ಣಿದೆ, ಆ ಮನ್ಮಥನ ಕೈಲಿ ಕಬ್ಬಿನ ಜಲ್ಲೆ, ಅದು ಶುಗರ್ ಕೇನ್. ಕಾಮ ದಂಪತಿಗಳು. ಇದು ಅರ್ಜುನ ದ್ರೌಪದಿ ಸ್ವಯಂವರದಲ್ಲಿ ಮತ್ಸ್ಯ ಯಂತ್ರ ಭೇದಿಸ್ತಾ ಇರೋದು. ಮೇಲೆ ನೋಡಿ ಮೇನಿಗಳಿಗೆ ಬಾಣ ಹೊಡೆದಿರೋದು. ಅದೇನೋ ಸೌಂಡ್ ಬರುತ್ತೆ ಅಂತ ಈ ವಿಗ್ರಹ. ಅದೇ ಈ ವಿಗ್ರಹದಲ್ಲಿ ಸೌಂಡ್ ಬರೋದಂತೆ, ಸಪ್ತ ಸ್ವರಗಳು ಸಾರಿ ಗಾಮ ಪ. ಈ ಬಂದಂಥ ಜನಗಳಾಗಲಿ ಪ್ರವಾಸಿಗರಾಗಲಿ ಅದೆಲ್ಲ ಹೊಡೆದು ಆ ಥರ ಆಗಿರೋದು. ಅದೆಲ್ಲ ಮುಟ್ಟೆ ಮೇಲ್ಗಡೆ ಹತ್ಬಿಟ್ಟು ಹೊಡೆದಿರೋದು, ರಕ್ಷಣೆ ಇಲ್ದಾಗ. ಅಂದರೆ ಸ್ವತಂತ್ರ ಪೂರ್ವದಲ್ಲಿ ಆಗಿರುವಂಥದ್ದು. ಇದು ವಿಷ್ಣು ಪಾದ. ಇದು ಗರ್ಭಗುಡಿ ಕ್ಲೋಸ್ ಆಗಿದ್ದರೆ ಅಲ್ಲಿ ದರ್ಶನ ಸಿಗದೆ ಹೋದರೆ ಇಲ್ಲಿ ದರ್ಶನ ಮಾಡಲಿಕ್ಕೆ ಪದ್ಮಪಾದ. ನೀನು ಮುಕ್ಕೊಂಡವ ಜಾಣ. ಇದೆಲ್ಲ ಸರ್ ಗುಡಿ ಕೊಟ್ಟಿದ್ದೆಲ್ಲ ಡೋನರ್ಸ್ ಲಿಸ್ಟ್ ಸರ್. ಇದೆಲ್ಲ ದಾನಿಗಳ ಹೆಸರು. ಇದೆಲ್ಲ ಇವಾಗ ಟೈಲ್ಸಲ್ಲಿ ಬರ್ಸ್ತಾರಲ್ಲ, ಹೌದು ಆ ಥರ. ಇದೆಲ್ಲ ಹಳೆಗನ್ನಡ ನಡುಗನ್ನಡ 2 ಭಾಷೆಲೂ ಇದೆ. ದೇಣಿಗೆ ಅಂತ ಹೇಳ್ತೀವಲ್ಲ, ದೇವಸ್ಥಾನಕ್ಕೆ ಕಟ್ಟಲಿಕ್ಕೆ ಹೆಲ್ಪ್ ಮಾಡೋದು. ಹೌದು. ಅವತ್ತಿನ ಕಾಲದಲ್ಲಿ ಬಂದಂಥ ಭಕ್ತಾದಿಗಳು ಉಳಿಲಿಕ್ಕೆ ಜಾಗ ಅಂತ ಹೇಳ್ತಾರೆ. ಅದನ್ನು ಸಾಲು ಮಂಟಪ ಅಂತ ಹೇಳ್ತಾರೆ. ಸಾಲು ಮಂಟಪ ತುಂಬ ಹಳೆಯ ಗುಡಿಗಳಲ್ಲಿ ಈ ಥರ ಬಿಟ್ಟಿರ್ತಾರೆ, ಬಂದು ಉಳ್ಕೊಳ್ಳಿಕ್ಕೆ. ಇದು ನೋಡಿ, ಇದು ಅರ್ಧ ಪಾರ್ವತಿ ಅರ್ಧ ಶಿವ, ಅದು ಅರ್ಧನಾರೀಶ್ವರ.
ಅರ್ಧ ಶಿವ ಅರ್ಧ ಅಂದರೆ ರೇರ್ ಪೀಸ್ ಇದರಲ್ಲಿ ಶಿವಂದು ಇದರಲ್ಲಿ ಇಲ್ಲಿ ಹೌದೌದು. ಸ್ವಲ್ಪ ಕೆಲವೊಂದು ಮಾತ್ರ ಇದೆ ಅಷ್ಟೇ. ಹಳೆ ಬೆಳಗ್ಗೆ ಸ್ವಲ್ಪ ಜಾಸ್ತಿ ಬರುತ್ತೆ, ಎಲ್ಲ ಮಿಕ್ಸ್ ಇದೆ ಅಲ್ಲಿ ಗಿರಿಜಾ ಕಲ್ಯಾಣ ಅದು ಇದೆಲ್ಲ ಬರುತ್ತೆ. ಈ ರಾಣಿ ಬೇಟೆನ ಮುಗಿಸ್ಕೊಂಡು ವಾಪಸ್ ಬರ್ತಾ ಇರೋದು ಕೆಳಗಡೆ ನೋಡಿ, ಒಬ್ಬ ದಾಸಿ ಸತ್ತ ಪ್ರಾಣಿಯನ್ನು ಬಿಲ್ಲಿಗೆ ಕಟ್ಟಿಕೊಂಡು ಹೊತ್ಕೊಂಡು ಬರ್ತಾ ಇರೋದು ಜಿಂಕೆ. ಅದು ಅಲ್ಲಿ ನೋಡಿ ಜಿಂಕೆ ಕೊಂಬು ಕೂಡ ಕಾಣೋದಲ್ಲಿ ನೋಡಿ. ಬಲಗಡೆ ಒಬ್ಬ ದಾಸಿ ಕಾಡಲ್ಲಿ ಬರಬೇಕಾದ್ರೆ ಮುಳ್ಳು ಚುಚ್ಚಿದೆ, ಇನ್ನೊಬ್ಬ ದಾಸಿ ಮುಳ್ಳನ್ನು ಕೂತ್ಕೊಂಡು ತೆಗಿತಾ ಇರೋದು. ಅವತ್ತಿನ ಕಾಲದಲ್ಲಿ ದಾಸಿಗೇ ದಾಸಿ ಇದ್ರು ಅಂತ, ಹೆಲ್ಪರ್ಗೆ ಇನ್ನೊಬ್ರು ಹೆಲ್ಪರ್, ಅಟೆಂಡರ್ ಸಬ್ ಅಟೆಂಡರ್. ಆ ಡ್ರೆಸ್ ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ. ಆ ಕಿವಿ ಹೋಲೆ, ತೋಳು ಬಂದಿ, ಬಳೆ, ಗೆಜ್ಜೆ, ಕಡಗ, ಕಣ್ಣು ಒಳಗಡೆ ಗುಡ್ಡೆನ ಒಳಗಡೆ ಅಲ್ಲಿ ನೋಡಿ ನಿಜವಾದ ಕಾಲು ಬೆರಳನ್ನು ಮೇಲ್ಗಡೆ ಎತ್ತಿರೋ ಥರ ಇದೆ ನೋಡಿ. ಹೌದು, ಶೈನಿಂಗ್ ಶೇಪ್ ಅದು. ಇವತ್ತು ಇದು ವೈಕುಂಠ ಏಕಾದಶಿ ಇವತ್ತು ಇಲ್ಲಿ ಮಾಡ್ತಾರೆ. ಈ ದಿನ ಇವತ್ತು ಓಪನ್ ಮಾಡ್ತಾರೆ, ಸಂಜೆ 6 ಗಂಟೆಗೇನೋ ಓಪನ್ ಮಾಡ್ತಾರೆ. ರೆಗ್ಯುಲರ್ ಓಪನ್ ಇರಲ್ಲ? ಇಲ್ಲ, ರೆಗ್ಯುಲರ್ ಅಂದರೆ ಒಂದು 20 ದಿನ ಕ್ಲೋಸ್ ಮಾಡಿರ್ತಾರೆ ಅಷ್ಟೇ. 25 ದಿನ ಕ್ಲೋಸ್ ಮಾಡಿರ್ತಾರೆ, ಆಮೇಲೆ ಓಪನ್. ಇವತ್ತಿಂದ ಓಪನ್. ವೈಕುಂಠ ಏಕಾದಶಿ ಇವತ್ತೇ ಮಾಡ್ತಾರೆ. ಇವತ್ತು ಮಾಡ್ತಾರೆ. ಏನು ವಿಶೇಷ? ಒಂದು ವಾರ ಆದಮೇಲೆ ಇಲ್ಲಿ ಮಾಡೋದು. ವೈಕುಂಠ ಏಕಾದಶಿ ಒಂದು ವಾರ ಆದಮೇಲೆ ಇಲ್ಲಿ ಮಾಡ್ತಾರೆ. ವೈಕುಂಠದ ವಾರ ಎಲ್ಲ ಡೋರಲ್ಲೂ ಅಲ್ಲ, ಎಲ್ಲ ದೇವಸ್ಥಾನದಲ್ಲೇ ಅವತ್ತಲೇ ಮಾಡ್ತಾರೆ. ಓಕೆ, ಇಲ್ಲಿ ಒಂದು ವಾರ ಆದಮೇಲೆ ಮಾಡ್ತಾರೆ. ಅಂದರೆ ಏನೋ ಇಲ್ಲಿಗೂ ಅಲ್ಲಿಗೂ ಡಿಫ್ರೆನ್ಸ್ ಇರುತ್ತೆ. ಇದು ಈ ವಿಗ್ರಹದಲ್ಲಿ ಏನು ವಿಶೇಷ ಅಂದರೆ, ಬಲಗೈ ಇದೆಯಲ್ಲ, ರೈಟ್ ಹ್ಯಾಂಡ್, ಅದರಲ್ಲಿ ಕಿರು ಬೆರಳ ಮೇಲೆ ಒಂದು ಡ್ರಾಪ್ ನೀರು ಹಾಕಿದರೆ ಆ ಡ್ರಾಪ್ ನೀರು ಮೂಗಿನ ತುದಿಯ ಮೇಲೆ ಬಿದ್ದು, ಎಡಸ್ತನೆ ಮೇಲೆ ಬಿದ್ದು, ಎಡಗೈನ ಹೆಬ್ಬೆರಳ ಮೇಲೆ ಬಿದ್ದು, ಆ ಎಡಗಾಲಿನ ಹೆಬ್ಬೆರಳ ಮೇಲೆ ಬಿದ್ದು ಕೆಳಗಡೆ ಬೀಳುತ್ತೆ. ಇದು ಭರತನಾಟ್ಯದಲ್ಲಿ ಒಂದು ಪೋಸ್. ಅದು ಕೈ ಮೇಲೆ ನೀರು ಹಾಕಿದರೆ ಆ ಡ್ರಾಪು ಎಲ್ಲ ಪಾಯಿಂಟ್ಸ್ ಮೇಲೆ ಬಿದ್ದು ಕಾಲ ಮೇಲೆ ಬೀಳುತ್ತೆ. ಭಸ್ಮ ಮೋಹಿನಿ ಇಲ್ಲಿದೆ ಬಂದ ವಿಷಕನೇ. ಅವರು ಎಕ್ಸ್ಪ್ಲೈನ್ ಮಾಡಿದ್ರೆ ಅದು ಕನ್ಫ್ಯೂಸ್ ಆಗಿದೆ. ಇದು ವಿಷಕನೇ, ಇದು ಪಾಯ್ಸನ್ ಲೇಡಿ ನೋಡಿ. ಆ ಪೀಠದ ಮೇಲೆ ಚೇಳು ನೋಡ್ಬೋದು, ಅಲ್ಲಿ ಕಾಲು ಕೆಳಗಡೆ ಆ ಚೇಳು ಕಚ್ಚಿದ್ರೂ ಇವರು ಸಾಯ್ತಿರಲಿಲ್ಲ. ಅಂದರೆ ಅಷ್ಟು ವಿಷ ಅವ್ರ ದೇಹದಲ್ಲೇ ಇತ್ತು ಅಂತ. ಹೆಚ್ಚಾಗಿ ಚಂದ್ರಗುಪ್ತ ಚಾಣಕ್ಯನ ಕಾಲದಲ್ಲಿ ಇವ್ರನ್ನ ತುಂಬ ಬಳಸ್ಕೊತಾ ಇದ್ರು. ಶತ್ರುಗಳನ್ನು ನಾಶ ಮಾಡಿ ಅವರದ್ದು ಸಾಮ್ರಾಜ್ಯವನ್ನು ಪಡಿಲಿಕ್ಕೆ ಇವ್ರನ್ನ ಸುಲಭವಾಗಿ ಕಳಿಸ್ತಾ ಇದ್ರು. ಬಿಟ್ಟು ಚಿಕ್ಕ ಮಗುವಿನಿಂದಲೇ ಅವರಿಗೆ ಹಾಲಲ್ಲಿ ಸ್ವಲ್ಪನೇ ವಿಷ ಕೊಟ್ಟು ಅವ್ರನ್ನ ದೊಡ್ಡ ವಿಷಕ್ಕಂದ್ರೆ ಮಾಡ್ತಾಯಿದ್ರು. ಅವ್ರು ಹೋಗ್ಬಿಟ್ಟು ರಾಜನ ಹತ್ರ ಒಂದು ಹಣ್ಣನ್ನು ಕಚ್ಚಿ ಆ ಹಣ್ಣನ್ನು ರಾಜನ ಕೊಟ್ಬಿಟ್ರೆ ತಿಂದು ಸತ್ಬಿಡ. ಆಗ ಅವ್ನ ಸಾಮ್ರಾಜ್ಯವನ್ನು ಸುಲಭವಾಗಿ ಪಡ್ಕೊತಾ ಇದ್ರು, ಅಂದರೆ ಯುದ್ಧ ಮಾಡ್ದನೆ. ಇದು ಲಕ್ಷ್ಮೀ ನಾರಾಯಣ. ಕೆಳಗಡೆ ನೋಡಿ ಆಂಜನೇಯ ಮತ್ತು ಗರುಡ ಇಬ್ಬರು ಒಂದು ಹಣ್ಣಿಗೋಸ್ಕರ ಕಿತ್ತಾಡ್ತಿರೋದು ನೋಡಿ. ಆಗ ವಿಷ್ಣು ಪರಮಾತ್ಮ ಆ ಹಣ್ಣಿನ ಮಧ್ಯದಲ್ಲಿ ಚಕ್ರ ಬಿಟ್ಟಿದ್ದಾನೆ, ಸುದರ್ಶನ. ಇಬ್ರಿಗೂ ನೋಡಿ ಸಮ ಮಾಡಿದ್ದಾರೆ, ಡಿವೈಡ್ ಮಾಡಿರೋದು. ಹಂಗೆ ಮಾಡಬಾರ್ದು ಬಿಡು. ಇದು ನೋಡಿ ರಿಚೆಸ್ಟ್ ಟೆಂಪಲ್. ಇದು ಕೇರಳ ಪದ್ಮನಾಭ ಸ್ವಾಮಿ. ಆ ನಾಭಿಯಿಂದ ಬ್ರಹ್ಮದೇವ ಸೃಷ್ಟಿಯಾಗಿರೋದು. ಪಾದ ಸೇವೆ ಲಕ್ಷ್ಮಿ. ಕೆಳಗೆ ನೋಡಿ ಆದಿಶೇಷ ನೋಡಿ. ಆ ಸ್ಕಿನ್ ನೋಡಿ ಹಾವಿಂದು ಎಷ್ಟು ನೀಟಾಗಿ ಕಾಣುತ್ತೆ. ಸ್ಕೇಲ್ಸ್, ಸ್ಕಿನ್ಸ್. ಇದು ಗುರು ಮತ್ತು ಶಿಷ್ಯಗೆ ನಾಟ್ಯವನ್ನು ಹೇಳ್ಕೊಡ್ತಿರೋದು ನೋಡಿ. ಇದು ಶಕುನ ಶಾರದೆಗೆಲ್ಲ ಜ್ಯೋತಿಷ್ಯ ಹೇಳ್ತಾರಲ್ಲ, ಲೇಡಿ ಅಸ್ಟ್ರಾಲಜರ್. ಇದು ಅಲ್ಲಿ ನೋಡಿ ತಾಳೆ ಗರಿ ಇದೆ. ಆ ರೈಟ್ ಹ್ಯಾಂಡಲ್ಲಿ ಹಸ್ತ ರೇಖೆ ಕೂಡ ನೀವು ನೋಡ್ಬೋದು. ಹಸ್ತ ಬರುತ್ತಲ್ಲ ರೇಖೆಗಳು, ಹಸ್ತ ಸಾಮುದ್ರಿಕೆ. ಇದು ಪಂಕ ನೃತ್ಯ. ಪಂಕ ಅಂದರೆ ಬೀಸಣಿಗೆ. ಇದೇ ಡ್ಯಾನ್ಸನ್ನು ಹೆಚ್ಚಾಗಿ ಜಪಾನೀಸಲ್ಲಿ ಮಾಡ್ತಾರೆ ನೋಡಿ, ಫ್ಯಾನ್ ಡ್ಯಾನ್ಸ್, ಜಾಪನೀಸ್. ಇದು ನಾಗವೀಣಾ. ವೀಣೆ ತಲೆ ನೋಡಲಿಕ್ಕೆ ನೋಡಿ ಹಾವಿನ ಥರ ಬರುತ್ತೆ. ಇದು ರೂಪಗರ್ವಿತೆ. ತಾನೇ ಸುಂದರಿ, ತನಗಿಂತ ಸುಂದರಿ ಯಾರು ಇಲ್ಲ ಅಂತ ನಿಂತಿರೋದು. ಆ ಮುಖದ ಹಾವ ಭಾವ ನೋಡಿ, ಮುಖದ ಆ್ಯಟಿಟ್ಯೂಡ್. ಡ್ರಾಯಿಂಗಲ್ಲಿ ಕೂಡ ಈ ಥರ ತೋರಿಸ್ಲಿಕ್ಕಾಗಲ್ಲ. ಆ ಕಣ್ಣನ್ನು ಕೆಳಗಡೆ ಹಾಕಿ ಹುಬ್ಬನ್ನು ಸ್ವಲ್ಪ ಮೇಲೆತ್ತಿದ್ದಾರೆ. ಈಗಲೇ ಹೆಣ್ಮಕ್ಳು ಸಹ ಉದ್ದುದ್ದ ಹುಗ್ರುಗಳು ಬಿಡ್ತಾರಲ್ಲ, ಆ ಹುಗ್ರುಗಳಿಗೂ ನೋಡಿ ಕಾಣುತ್ತಲ್ಲ. ನೇಲ್ಸ್ ಎಲ್ಲ ಶಿಲಾಬಾಲಿಕೆ ಕೈಯಲ್ಲಿ ನೇಲ್ಸ್ಗಳಿದೆ. ಅಂದರೆ ಫ್ಯಾಷನ್ ಆವತ್ತಿನ ಕಾಲದಲ್ಲಿ ತೋರಿಸ್ತಾರೆ.
ಇದು ನೋಡಿ ಸರ್, ನೋಡಲಿಕ್ಕೆ ಲುಕ್ಸ್ ಲೈಕ್ ಇದು ಸಾಧನ ಕಟ್ ಥರ ಬರುತ್ತೆ. ಸಾಧನ ಹೇರ್ ಸ್ಟೈಲ್. ಇದು ಮುಂದೆ ಬಾಚೋದು ಫ್ರೆಂಚ್ ಕಟ್ ಇದೆ. ಅಲ್ಲಿ ನೋಡಿ ಕರ್ಲಿ ಹೇರ್ ಇದೆ, ಅಲ್ಲಿ ಬಾಬ್ ಕಟ್ ಇದೆ. ಇದು ಬಾಬ್ ಕಟ್ ಅವ್ರ ಬೇಬಿ ಕಟ್. ಇದು ಕೇರಳ ಸ್ಟೈಲ್ ಸೈಡ್ ತುರುಬು. ಅದು ಮೇಲ್ನೋಡಿ ಪ್ರೆಸೆಂಟ್ ಅದು ಪೋನಿ ಟೈಲ್ ಥರ ಬರುತ್ತೆ. ಮೇಲ್ನೋಡಿಯಲ್ಲಿ ಹೇರ್ ಕ್ಲಿಪ್ ಕೂಡ ಇದೆ. ಯಾವಾಗಲೂ ಅದೆಲ್ಲ ಬೇರೆ ಬೇರೆ ಹೇರ್ ಸ್ಟೈಲ್ ಇತ್ತು ಅಂತ. ಸುಮಾರು ಗುಡಿ ಸುತ್ತ ಟೋಟಲ್ ಆಗಿ ಒಂದು 200 ಇಂದ 300 ಬರುತ್ತೆ ತಲೆ ತುರುಬುಗಳು, ಹೇರ್ ಸ್ಟೈಲ್ಸ್. ಇಲ್ಲಿ ದೇವತೆಗಳು ರಾಕ್ಷಸರು ಅಮೃತವನ್ನು ಕಡಿತಿರೋದು, ಸಮುದ್ರ ಮಂತ. ಇದು ಕೊರವಂಜಿ ನೋಡಿ. ಕೊರವಂಜಿ ಅಂದರೆ ಗೊತ್ತಲ್ಲ, ಅದು ಕಣಿ ಹೇಳ್ತಾರಲ್ಲ. ವಿಷ್ಣು ಇಲ್ಲ, ಅದು ಭಂಗಿ ಅಷ್ಟೇ. ಅದು ಭರತನಾಟ್ಯಂ. ಅದಕ್ಕೆ ಇಲ್ಲಿ ನೋಡಿದ ಮದುವೆ ಆದಮೇಲೆ ಟೋರಿಂಗ್ ಆಗ್ತಿರೋದು ಕಾಲುಂಗುರ, ಪಾದಂಗೋಳಿ ಅಂತ ಹೇಳ್ತೇವೆ. ಈಗ ಬನ್ನಿ ಸ್ವಲ್ಪ. ಡಮರುಗನ ಬಾರಿಸಿ ಚರ್ಮ ಸೋದೋಗುತ್ತಲ್ಲ ಸರ್, ಸೈಡಲ್ಲಿ ಒಳಗಡೆ ಹೋಗುತ್ತಲ್ಲ, ಅದೇ ಥರನೇ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ. ಆ ಡಿಪ್ರೆಷನ್ಸ್ ಹೊಡೆದು ಸೋದೋಗುತ್ತಲ್ಲ, ಅದೇ ಥರನೇ ಕಾರ್ವಿಂಗ್. ಇದು ನೋಡಿ ತಾಳ ಮಂಜರಿ. ಹೀಗೆ ತಾಳ ಹಾಕ್ತಾ ಡಾನ್ಸ್ ಮಾಡ್ತಾ ಇರೋದು. ಅವರು ಹಾಡು ಹೇಳಬೇಕಾದ್ರೆ ಅವರ ಹಲ್ಲುಗಳ ಸಾಲು ಕೂಡ ನಾವು ನೋಡ್ಬೋದು. ಆ ಬಾಯಿ ತೆರೆದಾಗ ಅವರ ಹಲ್ಲುಗಳು ಕಾಣುತ್ತೆ, ಟೀತ್ಗಳು. ಇವರು ನೋಡಿ ವಿಜಯ ನರಸಿಂಹ ಇವರು, ವಿಷ್ಣುವರ್ಧನ ಮಗ ನೋಡಿ. ಅವರು ಆ ಕಡೆ ವಿಷ್ಣುವರ್ಧನ ಇವ್ರ ಮಗ. ಅವರು ವಿಜಯ ನರಸಿಂಹ, ಇವರ ಮಗ ವೀರ ಬಲ್ಲಾಳ. ಸ್ಟ್ಯಾಚ್ಯೂ ಇಲ್ಲ, ಅವರ ಕಾಲದಲ್ಲಿ ಗುಡಿ ಸಂಪೂರ್ಣ ಆಗಿದೆ. 3 ತಲೆಮಾರಾಗಿದೆ. ವಿಷ್ಣುವರ್ಧನ, ವಿಜಯ ನರಸಿಂಹ, ವೀರ ಬಲ್ಲಾಳ ಮೊಮ್ಮಗನ ಕಾಲದಲ್ಲಿ ಕಂಪ್ಲೀಟ್ ಆಗಿದೆ. ಇಲ್ಲಿ ಬನ್ನಿ. ಇದು ಸಹ ನೋಡಿ, ಜೇನು ಹುಳ ಇದೆಯಲ್ಲ ಮೇಡಮ್, ಜೇನು ಹುಳ ನೋಡ್ಬೋದು. ಹನಿ ಬಿ ಮೇಡಮ್, ರೆಕ್ಕೆಲ್ಲ ಕಾಣುತ್ತವ್ರ ಮೇಲ್ಗಡೆ. ಬನ್ನಿ ಒಳಗಡೆ.
ಈಗ ಡ್ಯಾನ್ಸ್ ಹಾಂ ಹಾಂ